ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ 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 ಗುರುನ್ವದೇ ಹಯಗ್ರೀವ ಹಯಗ್ರೀವದಯಾಶ್ರಯ ಹಯಗ್ರೀವ ದಯಾಶ್ರಯ ಶುಶ್ರವಣೇ ಚ ಅಸ್ಯ ಧಾತೋಃ ತಿನ್ ಪ್ರತ್ಯಯ ಸಮುದ್ಭವಃ ಶುಶ್ರವಣೇ ಚ ಅಸ್ಯ ಧಾತೋಃ ತಿನ್ ಪ್ರತ್ಯಯ ಸಮುದ್ಭವಃ ಶ್ರುತಿಶಬ್ದಃ ಪ್ರಸಾಧ್ಯೋಯಂ ಶ್ರುತಿಶಬ್ದಃ ಪ್ರಸಾಧ್ಯೋಯಂ ಶಬ್ದಜ್ಞೈಃ ಕರ್ಮ ಸಾಧನಃ ಶ್ರುತಿಶಬ್ದಃ ಪ್ರಸಾಧ್ಯೋಯಂ ಶಬ್ದಜ್ಞೈಃ ಕರ್ಮ ಸಾಧನಃ. ಎಲ್ಲರಿಗೂ ನಮಸ್ಕಾರ. ಶ್ರುತಿ ನಮ್ಮೆಲ್ಲರ ಮಾತೆ. ಶ್ರು ಅನ್ನುವ ಧಾತುವಿಗೆ ತಿನ್ ಅನ್ನೋ ಪ್ರತ್ಯಯ ಸೇರಿದಾಗ ಶ್ರುತಿ ಅನ್ನೋ ಶಬ್ದ ಉತ್ಪತ್ತಿಯಾಗುತ್ತೆ. ಇದು ಶಬ್ದದ ಅರ್ಥದ ದೃಷ್ಟಿಯಿಂದ ಕಲಿತಿರುವಂಥ ಒಂದು ಪಾಠ. ಆದರೆ ಶ್ರುತಿ ಅನ್ನುವಂಥ ಈ ವಿಚಾರ ನಮಗೆ ಅಂದರೆ ಸಂಗೀತ ವಿದ್ಯಾರ್ಥಿಗಳಿಗೆ, ಸಂಗೀತಗಾರರಿಗೆ, ಸಂಗೀತ ರಸಿಕರಿಗೆ ಒಂದು ಅರ್ಥವನ್ನು ಕೊಟ್ಟರೆ ನಾನಾ ಅರ್ಥಗಳಲ್ಲಿ ಇದರ ಪ್ರಯೋಗ ಆಗಿರೋದನ್ನು ನಾವು ಕಾಣ್ತೇವೆ. ಉದಾಹರಣೆಗೆ ವೇದವನ್ನು ಶ್ರುತಿ ಅಂತೇವೆ. ಯಾಕೆ ವೇದಕ್ಕೆ ಯಾಕೆ ಶ್ರುತಿ ಅಂತ ಕರೆದ್ರು? ಶ್ರುತಿ ಅಂದರೆ ಕೇಳ್ಮೆಗೆ ಸಂಬಂಧಪಟ್ಟಂಥದ್ದು. ಶ್ರವಣಾತ್ ಶ್ರುತಿ ಸನ್ನಿತ. ಯಾವುದನ್ನ ಕೇಳುವಿಕೆಯಿಂದ ನಾವು ಗ್ರಹಿಸ್ತೀವೋ ಅದು ಶ್ರುತಿ. ದತ್ತಿಲ ಹೇಳಿದಂಥ ಮಾತು. ಹಾಗೆ ವೇದ ಸಹ ನಮ್ಮ ನಂಬಿಕೆಯೇನು, ಅವಿಚ್ಛಿನ್ನ ಪರಂಪರೆಯ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ನಮ್ಮ ನಂಬಿಕೆ ವೇದ ಯಾರೋ ಕೂತು ಬರೆದಿದ್ದಂಥದ್ದಲ್ಲ, ಅದು ತಾನಾಗಿ ತಾನೇ ಆವಿರ್ಭವಿಸಿದ್ದು, ಕೇಳಿ ಬಂದದ್ದು, ಒಂದು ಶರೀರವಾಣಿ ಕೇಳ್ಮೆ, ಅದು ವೇದವಾಗಿ ನಮಗೆ ಒಂದು ಪರಿಪಾಠವಾಗಿ ಬಂದಂಥದ್ದು ಅಂತ. ಅಂದರೆ ಅದು ಕೇಳ್ಮೆಯಿಂದ ಬಂದದ್ದಾದ್ದರಿಂದ ವೇದವನ್ನು ಸಹ ನಾವು ಶ್ರುತಿ ಅಂತ ಕರಿತೇವೆ. ಶ್ರೂಯಂತ ಇತಿ ಶ್ರುತಿ. ಶ್ರವಣೇಂದ್ರಿಯಕ್ಕೆ ಗ್ರಾಹ್ಯವಾಗುವಂಥ ಎಲ್ಲ ಧ್ವನಿಯನ್ನು ಶ್ರುತಿ ಅಂತ ಕರೆದುಬಿಟ್ರು ಮತಂಗ ಮುನಿಗಳು. ನಂತರ ಬಂದಂಥ ವಿಶ್ವಾವಸು. ಅಂದರೆ ಯಾವುದನ್ನು ನಾವು ಕೇಳಿಕೆಯಿಂದ ಕೇಳಿ ಗ್ರಹಿಸಿ ಅದು ವ್ಯತ್ಯಾಸವನ್ನು ಗುರುತಿಸೋದಕ್ಕೆ ಸಾಧ್ಯವೋ ಅದು. ದ ಫ್ರೀಕ್ವೆನ್ಸಿ ವಿಚ್ ಇಸ್ ಕ್ಲಿಯರ್ಲಿ ಆಡಿಬಲ್ ಆ್ಯಂಡ್ ರೆಕಗ್ನೈಸಬಲ್ ಬೈ ಹ್ಯೂಮನ್ ಇಯರ್ಸ್ ಅನ್ನೋವಂಥದ್ದನ್ನು ಶ್ರುತಿ ಅನ್ನೋದನ್ನು ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ ನಾವೊಂದು ಅದಕ್ಕೆ ವ್ಯಾಖ್ಯಾನವನ್ನು ಕೊಡ್ತಾ ಬಂದ್ವಿ. ಒಂದು ಪದದಲ್ಲಿ ಹೇಳೋದಾದರೆ ಎ ಪ್ರಿಸೈಸ್ ಫ್ರೀಕ್ವೆನ್ಸಿ, ಇದು ಒಂದು ಸಂಖ್ಯೆಗೆ ಸಂಬಂಧಪಟ್ಟಿರುವಂಥದ್ದು, ಇಷ್ಟು ಅಂತ ಹೇಳುವಂಥದ್ದು. ಆದರೆ ನಂತರ ನಮಗೆ ಇದರ ವಿಸ್ತಾರಕ್ಕೆ ಹೋದಷ್ಟು ಸಂಗೀತಕ್ಕೆ ಸಂಬಂಧಪಟ್ಟಿರೋ ಯಾವುದೇ ವಿಚಾರ ಇರಲಿ, ನಮಗೆ ಸಿಗೋವಂಥ
ಮೊದಲ ಆಕರ ಗ್ರಂಥ ಭರತನ ನಾಟ್ಯಶಾಸ್ತ್ರ ಅನ್ನೋಂಥದ್ದು ಎಲ್ರಿಗೂ ಗೊತ್ತಿರೋವಂಥ ವಿಚಾರ. ಭರತ ಒಂದು ವಿಶೇಷವಾದಂಥ ಪ್ರಯೋಗವನ್ನು ಮಾಡಿ ಈ ಶ್ರುತಿ ವಿಚಾರವನ್ನು ಸರಳೀಕರಣಗೊಳಿಸುವಂಥ ಒಂದು ಅದ್ಭುತವಾದ ಪ್ರಯತ್ನ. ನಾವು ಇವತ್ತಿಗೂ ಆ ಪ್ರಯೋಗವನ್ನು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಉಪಯೋಗಿಸ್ತಾ ಇರ್ತೀವಿ. ಆ ಮೂಲಕ ಅವರಿಗೆ ಕೃತಜ್ಞತೆಯನ್ನು ನಾವು ಸಲ್ಲಿಸ್ತಾ ಇರ್ತೀವಿ. ಈ ಶ್ರುತಿ ವಿಚಾರದ ಬಗ್ಗೆ ಇಲ್ಲಿರೋವಂಥ ಅನೇಕ ವಿದ್ವಾಂಸರು, ಲಕ್ಷಣ ಪಂಡಿತರು ತಾವೆಲ್ಲ ಹಾಡಿರೋದನ್ನು, ಆಡಿರೋದನ್ನು ಕೇಳಿ ನಾವು ಕಲಿತಾ ಬಂದಿದ್ದೇವೆ. ಹೊಸದಾಗಿ ಈ ವೇದಿಕೆಯಲ್ಲಿ ಏನು ಹೇಳೋದು ಹಾಗಲ್ಲ. ನೀವು ತೋರಿಸ್ಕೊಟ್ಟಿರೋ ಅಂಥ ದಾರಿ, ಅಂದರೆ ತಾವೆಲ್ಲ ಹಿರಿಯರು ತೋರಿಸ್ಕೊಟ್ಟಿರೋ ಅಂಥ ದಾರಿ, ಹೇಳ್ಕೊಟ್ಟಿರೋ ಪಾಠ, ಇದನ್ನು ಮತ್ತೊಮ್ಮೆ ಈ ವೇದಿಕೆಯಿಂದ ಮನನ ಮಾಡೋ ಅಂಥ ಒಂದು ಪ್ರಯತ್ನ ಇದು. ಭಾರತ ಯಾವ ಪ್ರಯೋಗವನ್ನು ಮಾಡಿದ್ದು ಅಂದರೆ 2 ವೀಣೆಗಳನ್ನು ಇಟ್ಕೊಳ್ತಾರೆ. ಪ್ರತಿ ವೀಣೆಯಲ್ಲಿ 7 ತಂತಿಗಳು, ಅದಕ್ಕೆ 7 ಸ್ವರವನ್ನು, 7 ತಂತಿಗಳಲ್ಲಿ 7 ಸ್ವರವನ್ನು ನಿಬದ್ಧಗೊಳಿಸಿ 2 ತಂತಿಗಳು. ಒಂದು ಧ್ರುವ ವೀಣೆ ಅಥವಾ ಅಚಲ ವೀಣೆ, ಅಂದರೆ ಒಂದ್ಸಲಿ ಫಿಕ್ಸ್ ಆದರೆ ಮುಗೀತು, ಈ 7 ತಂತಿಗೆ ಈ 7 ಸ್ವರಗಳು ಅಂತ ಫಿಕ್ಸ್ ಆಯಿತು, ಅಲ್ಲಿಂದ ಆಚೆಗೆ ಯಾವುದೇ ಬದಲಾವಣೆ ಇಲ್ಲ. ಇನ್ನೊಂದು ಚಲವೀಣೆ, ಅಂದರೆ ಅಲ್ಲಿ ಬದಲಾಗ್ತಾ ಹೋಗುತ್ತೆ, ಇನ್ ಕರೆಸ್ಪಾಂಡೆನ್ಸ್ ಟು ಧ್ರುವ ವೀಣೆ, ಫ್ರೀಕ್ವೆನ್ಸಿ ಆಫ್ ಧ್ರುವ ವೀಣೆ. ಹೇಗೆ ಬದಲು ಮಾಡ್ತಾರೆ? 4 ಹಂತಗಳಲ್ಲಿ ಬದಲಾಯಿಸ್ತಾರೆ. ಈ ಇಡೀ ಪ್ರಯೋಗವನ್ನು ತುಂಬ ವಿಸ್ತಾರವಾಗಿ ಹೇಳಿದರೆ ಬಹುಶಃ ಇಡೀ ಪ್ರಾತ್ಯಕ್ಷಿಕೆಯ ಸಮಯವನ್ನು ಅದು ತಗೊಳ್ಬಹುದು. ಹಾಗಾಗಿ ನಮಗೆ ಆ ಪ್ರಯೋಗದಿಂದ ಸಿಕ್ಕಂಥ ಔಟ್ಪುಟ್ ಏನು ಅನ್ನೋದನ್ನು ಹೇಳಿ ಮುಂದಕ್ಕೆ ಹೋಗೋ ಪ್ರಯತ್ನ. ಈ ಧ್ರುವ ವೀಣೆ ಮತ್ತು ಚಲವೀಣೆ, ಒಂದು ಕಾನ್ಸ್ಟೆಂಟ್, ಇನ್ನೊಂದು ವೇರಿಯಬಲ್. ಇದನ್ನು ಇಟ್ಕೊಂಡು ಧ್ರುವ ವೀಣೆಯ ಒಂದು ಸ್ವರಕ್ಕೆ ಮೊದಲನೇದಾಗಿ ಪಂಚಮದಿಂದ ಪ್ರಾರಂಭ ಮಾಡ್ತಾರೆ. ಚಲವೀಣೆಯಲ್ಲಿ ಒಂದು ಹಂತದಲ್ಲಿ ಶ್ರುತಿಯನ್ನು ಇಳಿಸೋವಂಥ ಪ್ರಯತ್ನ. ಅಂದರೆ ಆಗ ಅದು ಸಿಂಕ್ರನೈಸ್ ಆಗಬೇಕು. ನಾವಿವಾಗ ಏನು ವಾದಿತ್ವ ಅಂತ ಹೇಳ್ತೀವಲ್ಲ, ಹಾಗೆ ಅಲ್ಲಿ ಯಾವುದೇ ಕರ್ಕಶವಾದಂಥ ಧ್ವನಿ ಉಂಟಾಗ್ದಿರ ಅಲ್ಲೊಂದು ಹಾರ್ಮನಿ ಸೆಟ್ ಆಗೋ ಹಾಗೆ ಒಂದು ಹಂತದಲ್ಲಿ ಇಳಿಸೋವಂಥದ್ದು. ಹೀಗೆ ಶ್ರುತಿ ಇಳಿಕೆಯನ್ನು 4 ಹಂತಗಳಲ್ಲಿ ಮಾಡಲಾಗುತ್ತೆ. ಈ ಮಿಕ್ಕ 6 ತಂತಿಗಳಿರುತ್ತಲ್ಲ, ಒಂದು ತಂತಿಯನ್ನು ಒಂದು ಶ್ರುತಿ ಇಳಿಸಿದ ಮೇಲೆ, ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಕಡಿಮೆ ಮಾಡಿದ ಮೇಲೆ ಒಂದು ತಂತಿಯಲ್ಲಿ, ಮಿಕ್ಕ 6 ತಂತಿಗಳನ್ನ ಅಲ್ಲಿಂದಾಚೆ ನಮ್ಮ ಒಂದು ಸಪ್ತಕ ನುಡಿಯೋ ಹಾಗೆ, ಅದು ಪದನಿಸರಿಯಿಂದ ಶುರುವಾಗುವಂಥದ್ದು ಅಥವಾ ರಿಗಮ ಪದನಿ ಹೀಗೆ ಶುರುವಾಗುವಂಥದ್ದು, ಆ ಸಪ್ತಕಕ್ಕೆ ಸರಿ ಹೋಗೋ ಹಾಗೆ ಈ ಇನ್ನೊಂದು ವೀಣೆಯ ಶ್ರುತಿಗಳನ್ನ ಸರಿ ಮಾಡಿದರೆ ನಮಗೆ 2 ಆಕ್ಟೇವ್ಸ್ ಸಿಗ್ತಾ ಹೋಗುತ್ತೆ. ಹಾಗೆ 4 ಬಾರಿ 4 ಹಂತಗಳಲ್ಲಿ ಈ ಶ್ರುತಿ ಇಳಿಕೆ ಮಾಡ್ತಾ ಹೋದಾಗ, ಮೊದಲನೇ ಹಂತದಲ್ಲಿ ಫಾರ್ ಎಕ್ಸಾಂಪಲ್ ಗಾಂಧಾರ ಮತ್ತು ನಿಷಾದಕ್ಕೆ 2 ಶ್ರುತಿಗಳು, ಅಂದರೆ 2 ಸಲ ನಾವು ಕೇಳಿದಾಗಲೂ ಅಥವಾ 2 ಸಿಂಕ್ರನೈಸೇಷನಲ್ಲಿ ಇದು ಯಾವುದೇ ಕರ್ಕಶವಾದಂಥ ಧ್ವನಿ ಉತ್ಪತ್ತಿ ಮಾಡ್ದಿರೋ ಕೇಳೋದಕ್ಕೆ ಹಿತವಾಗಿದೆ ಅನ್ನೋವಂಥದ್ದು ಸಾಬೀತಾಗುತ್ತೆ ಮೊದಲನೇ ಹಂತದಲ್ಲಿ. ಹಾಗೆ ಈ 4 ಹಂತ ಇಳಿಸ್ಕೊಂಡು ಬಂದಾಗ, ಯಾಕೆ ಅವರು ಇಳಿಸ್ಕೊಂಡ್ರು ಅಂದರೆ ನಮಗೆ ಸಾಮವೇದ ಅಥವಾ ಮುಂಚೆ ಇದ್ದಂಥ ಕರಹರ ಪ್ರಿಯ ಸಾಮವೇದ ಅವರೋಹಣದಲ್ಲಿ ಆ ಸಾಮಗಾನ ಅನ್ನೋಂಥದ್ದು ರೂಢಿಯಲ್ಲಿದ್ದರಿಂದ ಇಳಿಕೆಯ ಕ್ರಮದಲ್ಲಿ ಅವರು ಈ ಬದಲಾವಣೆ ವ್ಯತ್ಯಾಸವನ್ನು ಮಾಡಿಕೊಂಡು ಬಂದಾಗ ಒಟ್ಟು ನಮಗೆ ಷಡ್ಜದಲ್ಲಿ ಆ ಥರ ಬೇರೆ ಬೇರೆಯಾದಂಥ ಶ್ರುತಿ, ಅಂದರೆ ಕೇಳಿ ನಾವು ಬದಲಾವಣೆಯನ್ನು ಗುರುತಿಸಬಹುದು ಅನ್ನೋವಂಥ 4 ಶ್ರುತಿಗಳು ಸಿಗುತ್ತೆ ಷಡ್ಜದಲ್ಲಿ. ಹಾಗೆ ರಿಷಭದಲ್ಲಿ 3 ಸ್ಥಾನಗಳು ಸಿಗುತ್ತೆ, ಗಾಂಧಾರದಲ್ಲಿ 2 ಸ್ಥಾನಗಳು ಸಿಗುತ್ತೆ, ಮಧ್ಯಮದಲ್ಲಿ 4, ಪಂಚಮದಲ್ಲಿ 4, ದೈವತದಲ್ಲಿ 3 ಮತ್ತು ನಿಷಾದದಲ್ಲಿ 2 ಶ್ರುತಿಗಳು ನಮಗೆ ಸಿಗುತ್ತೆ. ಈ ಟೋಟಲ್ 4+3+2+4+4+3+2, ಈಗ ಮಾಡಬೇಡಿ, 22 ಅದು ಒಟ್ಟು ಅಲ್ಲಿ 22. ಅಂದರೆ ನಾವು ಸಾಧಾರಣವಾಗಿ, ಅಂದರೆ ಯಾವುದೇ ಇನ್ಸ್ಟ್ರೂಮೆಂಟ್ ಸಹಾಯ ಇಲ್ಲದೆಯೂ ಸಹ ಬರಿಯ ಕಿವಿ ಕೇಳ್ಮೆಯಿಂದ 22 ಶ್ರುತಿಗಳನ್ನ ನಾವು ಬೇರೆಯಾಗಿ ಗ್ರಹಿಸೋದಕ್ಕೆ ಸಾಧ್ಯ ಅನ್ನೋವಂಥದ್ದು. ಅದನ್ನು ಒಂದು ಚಿಕ್ಕ ಶ್ಲೋಕದಲ್ಲಿ ಸಹ ಹೇಳ್ತಾರೆ. ಚತುಶ್ಚೈವ ಷಡ್ಜ ಮಧ್ಯಮ ಪಂಚಮಃ ದ್ವೇ ನಿಷಾಧ ಗಾಂಧಾರೌ ತ್ರಿಸ್ತ್ರೀ ರಿಷಭ ದೈವತೌ ಅನ್ನೋವಂಥ 4-3-2 4-4-3-2. ಇದು ನಾವು ನೆನ್ಪಿಟ್ಕೊಳ್ಳೋದಕ್ಕೆ ಬಹಳ ಸುಲಭವಾಗಿರುವಂಥದ್ದು. ಅಂದರೆ ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು, ನಾವೇನಿವತ್ತು ಷಡ್ಜ ಮತ್ತು ಪಂಚಮವನ್ನು ಸ್ಥಿರ ಅಂತ ಹೇಳ್ತೀವಿ, ಪ್ರಕೃತಿ ಸ್ವರ, ಇದರಲ್ಲಿ ಸ್ಥಾನ ಬದಲಾವಣೆ ಇಲ್ಲ ಅಂತ ಹೇಳ್ತೀವಿ,
ಆ ಷಡ್ಜ ಮತ್ತು ಪಂಚಮದಲ್ಲಿ 4 ಪ್ರಭೇದಗಳು ಇತ್ತು ಮೊದಲು ಅನ್ನುವಂಥದ್ದು ಮೊದಲು ನಾವು ಗ್ರಹಿಸಬೇಕಾಗಿರುವಂಥ ವಿಚಾರ ಇಲ್ಲಿ. ಈ ವಿಚಾರವನ್ನೇ ನಂತರ ಇಲ್ಲ ಇದು ಸ್ವಲ್ಪ ಈ ಸಾಗೆ ನಾವು ಕೊಟ್ಟಿರೋ ಅಸೈನ್ ಮಾಡಿರೋ ಅಂಥ ಫ್ರೀಕ್ವೆನ್ಸಿನ ಬಹುಶಃ ರೀ ಅಂತ ಕರೆದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಇಲ್ಲೊಂದು ಸಣ್ಣ ಪುಟ್ಟ ಬದಲಾವಣೆಗಳಾಗ್ತಾ ಆಗ್ತಾ 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 ಅನೇಕ ಶತಮಾನಗಳು ಬಂತು. ಸುಮಾರೊಂದು 11-12 ಶತಮಾನಗಳು ನಾವು ಈ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಇಟ್ಕೊಂಡು ಈ 4-3-2 ಒಂದು ಕಡೆ 4-4-3-2 ಆಗುವಂಥದ್ದು, ಅಂದರೆ ಷಡ್ಜಕ್ಕೆ 4 ಇದ್ದರೆ ರಿಷಭಕ್ಕೆ 4 ಮಾಡೋದು, ಆಮೇಲೆ ಪಕ್ಕಕ್ಕೆ ಇನ್ನೊಂದು ಹಾಕೋದು. ಅಂದರೆ ಇದೇ ಫ್ರೀಕ್ವೆನ್ಸಿನ 22 ಮಾರ್ಕ್ಸ್ ಅಂದ್ಕೊಳ್ಳೋಣ ನಾವು ಇದನ್ನು. ಇವಾಗ ನಾವು ಹೇಗೆ ಒಂದು ತರಗತಿಯಲ್ಲಿ 22 ಜನ ಇದ್ದಾರೆ, 22 ಜನಕ್ಕೂ 22 ಥರ ಮಾರ್ಕ್ಸ್ ಬಂದಿದೆ. ಈ ಮಾರ್ಕ್ಸ್ ಅದು ಮುಂದೆ ಏನು ಟೆಸ್ಟಲ್ಲಿ ವ್ಯತ್ಯಾಸ ಆಗುತ್ತಲ್ಲ, ಮುಂದಿನ ಎಕ್ಸಾಮ್ನಲ್ಲಿ ವ್ಯತ್ಯಾಸ ಆಗೋಗೆ ನಂತರ ಒಂದು ಲಾಕ್ಷಣಿಕರು ಹಾಗೆ ಒಂದು ಶ್ರುತಿಯನ್ನು ಸಾಗ ಅಸೈನ್ ಮಾಡೋ ಬದಲು ಬೇಡ ಇದು ರೀ ಅಂತ ಹೇಳಿ ಈ ಥರದ ಪ್ರಯೋಗಗಳಾಗ್ತಾ ಆಗ್ತಾ 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 ಬಂದು ಈ ಹಂತವನ್ನು ನಾನು ಹೆಚ್ಚು ವಿವರಿಸ್ತಾ ಇಲ್ಲ. ಯಾಕೆಂದರೆ ಮುಂದೆ ಅಂದರೆ ಇವತ್ತಿಗೆ ನಾವು ಏನು ರೂಢಿಯಲ್ಲಿದೆ ಅದು ಅದರ ಬಗ್ಗೆ ಹೆಚ್ಚು ವಿಸ್ತಾರ ಮಾಡೋದಕ್ಕೋಸ್ಕರ ಈ ಹಂತವನ್ನು ಆದಷ್ಟು ಸಂಕ್ಷಿಪ್ತವಾಗಿ ಇಟ್ಕೊಂಡು ನಮ್ಮ ಸಂಗೀತ ಪರಂಪರೆಯಲ್ಲಿ ಅಥವಾ ಬೆಳೆದು ಬಂದಿರೋ ಅಂಥ ಈ ಹಾದಿಯಲ್ಲಿ ಬಹಳ ಪ್ರಮುಖವಾದ ಘಟ್ಟ ಅಂತ ನಾವೇನು ಕರಿತೀವಿ ಅಂದರೆ ಶಾರ್ಂಗದೇವನ ಒಂದು ಸಮಯ, ಸಂಗೀತ ರತ್ನಾಕರ ಬಂದಂಥ ಸಮಯಕ್ಕೆ ಇವತ್ತು ನಾವು ಪಾಲಿಸ್ತಾ ಇರೋವಂಥ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ ಮೊದಲಿಗರು ಸಾರಂಗದೇವ್. ಹಾಗಾಗಿ ಅವರು ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟು ಹೌದು ಇದು ಸರಿ ಇದೆ ಅಂತ ಹೇಳ್ಕೊಂಡು ಬರೋವಂಥದ್ದು. ಶ್ರುತಿಭ್ಯಸ್ಯು ಸ್ವರಾ ಸರ್ವೇ ಅಂದರೆ ಒಂದು ನಿಯಮಿತವಾದ ಶ್ರುತಿಗೆ ನಾವೊಂದು ಹೆಸರು ಕೊಟ್ಟು ಅದನ್ನು ಗುರುತಿಸಿ ಹೇಳಿದಾಗ ಅದೊಂದು ಸ್ವರ. ಅಂದರೆ ಈಗ 100ಕ್ಕೆ 50 ಮಾರ್ಕ್ಸು ಅನ್ನೋವಂಥದ್ದು, ಆ 50 ಅನ್ನೋವಂಥದ್ದು ಶ್ರುತಿ. ಈ 50 ಮಾರ್ಕ್ಸ್ ಯಾರಿಗೆ ಬಂದಿದೆ? ಎಕ್ಸ್ ಅನ್ನೋ ಒಂದು ಸ್ಟೂಡೆಂಟಿಗೆ ಬಂದಿದೆ. ಆ ಎಕ್ಸ್ ಹೆಸರೇನು? ಅದು ಸ್ವರ ಆಗುತ್ತೆ. ಅಂದರೆ ಇಷ್ಟು ಶ್ರುತಿ ಇದ್ದು ಹಾಡಿದ್ರೆ ಇದರ ಹೆಸರು ಇದೊಂದು ಸ್ವರ ರಿಷಭ, ಇದೊಂದು ಗಾಂಧಾರ. ಶ್ರುತಿಭ್ಯಸ್ಯು ಸ್ವರ ಸರ್ವೇ ಸ್ವರೇಭ್ಯೋ ಗ್ರಾಮ ಸಂಭವ. ಅಂದರೆ ಒಂದು ಕ್ಲಸ್ಟರ್ ಆಫ್ ಈ ಸ್ವರ ಸೇರಿದಾಗ ಒಂದು ನಿಯಮಿತವಾದ ಷಡ್ಜ ಗ್ರಾಮ, ಗಾಂಧಾರ ಗ್ರಾಮ, ಮಧ್ಯಮ ಗ್ರಾಮ ಈ ರೀತಿ ಬಂತು. ಈ ಕ್ಲಸ್ಟರ್ ಆಫ್ ಸ್ವರಾಸ್ ಇದು ಬಂದು ಗ್ರಾಮ ಸಂಭವ. ಗ್ರಾಮೇಭ್ಯೋ ಜಾಯತೆ ಜಾತಿ. ನಾವೀಗ ಏನನ್ನು ರಾಗ ಅಂತ ಪ್ರಸ್ತಾಪಿಸ್ತೀವಿ ಅಂದರೆ ಈ ಕಾಂಬಿನೇಷನ್ ಶುದ್ಧ ರಿಷಭ, ಅಂತರಗಾಂಧಾರ, ಚತುಶ್ರುತಿ ರಿಷಭ, ಅಂತರ, ಈ ಕಾಂಬಿನೇಷನ್ಸ್ ಏನು ಹೇಳ್ತೀವಿ ನಾವು, ಇದು ಜಾತಿ ಅಂತ ಪ್ರಸ್ತಾಪಿಸಲ್ಪಡ್ತಾ ಇತ್ತು. ಅಂದರೆ ನಾವು ಇವತ್ತು ರಾಗ ಅಂತ ವ್ಯವಹರಿಸೋದು ಮೊದಲು ಜಾತಿ ಆಗಿತ್ತು. ಜಾತಿಭ್ಯೋ ರಾಗ ಸಂಭವ, ನಂತರ ರಾಗ ಅಂತ ಆಯಿತು ಇದು ಅನ್ನೋವಂಥದ್ದನ್ನು ಸಂಗೀತ ರತ್ನಾಕರದಲ್ಲಿ ಬಹಳ ನಮಗೆ ಒಂದು ಹೈಯರ್ ಡಿಗ್ರಿ ಆಫ್ ಕ್ಲಾರಿಟಿ ಜೊತೆ ಇದು ಸಿಗ್ತಾ ಹೋಗುತ್ತೆ. ಆದರೆ ಪ್ರಮುಖವಾದಂಥ ಈ ವಿಚಾರದಲ್ಲಿ ಮತ್ತೊಂದು ಬೆಳವಣಿಗೆ ಅಥವಾ ಬದಲಾವಣೆ ಆದಂಥದ್ದು ಅಂದರೆ ನಾವು ಗಮನಿಸಬೇಕಾಗಿರುವಂಥದ್ದು ಸುಮಾರೊಂದು 16ನೇ ಶತಮಾನದ ಸಮಯ ಆಸ್ಪಾಸ್ನಲ್ಲಿ ರಾಮಮಾತ್ಯರು ಇಲ್ಲ ಷಡ್ಜ ಮತ್ತು ಪಂಚಮ ಸ್ಥಿರವಾಗಿ ಇದೆ, ಸ್ಥಿರವಾಗಿರಬೇಕು, ನಾವು ಎಲ್ಲ ಸ್ವರಗಳನ್ನ ಹೀಗೆ ಬೇರೆ ಬೇರೆ ಶ್ರುತಿ ಸ್ಥಾನಗಳಲ್ಲಿ ಹಾಡ್ತಾ ಹೋದರೆ ಇದು ಸಾಧ್ಯ ಆಗೋದಿಲ್ಲ ಅನ್ನೋದನ್ನು ಮನಗಂಡು, ಅಂದರೆ ಅವರು ಬರೆದ ಮೇಲೆ ನಾವು ಷಡ್ಜ ಪಂಚಮನ ಸ್ಥಿರವಾಗಿ ಹಾಡುವಂಥದ್ದಲ್ಲ, ಆಗಿನ ರೂಢಿ ಹಾಗಿದ್ದು. ಇದು ಎರಡೂ ಸಾಧ್ಯ. ನಾವು ಗಮನಿಸಿದ್ರೆ ರೂಢಿಯಲ್ಲಿ ಏನಿತ್ತು ಅದನ್ನು ಲಾಕ್ಷಣಿಕರು ಬರಿತಾ ಇದ್ರು, ಡಾಕ್ಯುಮೆಂಟ್ ಮಾಡ್ತಿದ್ರು ಅನ್ನೋವಂಥದ್ದು ಎಷ್ಟು ಸತ್ಯನೋ, ಇವತ್ತೇನು ಡಾಕ್ಯುಮೆಂಟ್ ಮಾಡಿದ್ರು ಅದನ್ನು ಮುಂದಿನವ್ರು ಹಾಡ್ತಿದ್ರು. ಸೊ ಇಟ್ಸ್ ಒಂದು ಸೈಕ್ಲಿಕ್ ಪ್ರಾಸೆಸ್ ಅದು. ಸೊ ಎರಡೂ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ತಾ ಇದ್ದಂಥದ್ದು ಅನ್ನೋದನ್ನು ನಾವು ಗಮನಿಸಬಹುದು. ಅಲ್ಲಿ ನಮಗೆ ಅಂದರೆ ರಾಮಮಾತ್ಯರ ಸಮಯ ಸುಮಾರಾಗಿ 16ನೇ ಶತಮಾನದ ಸಮಯ, ಸ್ವರಮೇಳ ಕಲಾನಿಧಿ ಬಂದಂಥ ಸಮಯದ ಹೊತ್ತಿಗೆ ಈ ಜಾತಿ ಅನ್ನೋವಂಥ ಒಂದು ಕಾನ್ಸೆಪ್ಟ್ ಹೋಗಿ, ನಾವಿವತ್ತು ರಾಗಕ್ಕೆ ಜಾತಿ ಅಂತ ಬಳಸೋದಿಲ್ಲ. ಜಾತಿಯನ್ನು ನಾವು ಬೇರೆ ಬೇರೆ ಅರ್ಥದಲ್ಲಿ, ಪಾರಿಭಾಷಿಕ ಅರ್ಥದಲ್ಲಿ ಬಳಸ್ತಾ ಇರ್ತೇವೆ. ಈಗ ತಾಳದ ವಿಚಾರದಲ್ಲಿ ಜಾತಿ ಅಂತ ಬಳಸೋದು ಹಾಗೆ. ಅಲ್ಲಿಗೆ ರಾಗ ಅಂತ ಆಯಿತು. ಈ 22 ಶ್ರುತಿ ಏನು ಫಿಕ್ಸ್ ಆಗಿತ್ತು ಅದಾಗರೆ ಎಲ್ಲಿ ಹೋಯಿತು? ಎಲ್ಲೂ ಹೋಗಿಲ್ಲ. ನಾವು ಷಡ್ಜಕ್ಕೆ ಏನು ಅಸೈನ್ ಮಾಡಿದ್ವಿ ಅದನ್ನು ರೀ ಅಂತ ವ್ಯವಹಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ನಂತರದ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಜಿ ಶ್ರುತಿನಲ್ಲಿ ಫ್ರೀಕ್ವೆನ್ಸಿ ನಾವೊಂದು ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಚೆಕ್ ಮಾಡಿದ್ರೆ 196 ಹರ್ಟ್ಸ್ ಸಿಗುತ್ತೆ ನಮಗೆ. ಆ 196 ಇದನ್ನು ಭಾರತ ಏನು ಪ್ರಪೋರ್ಷನ್ ಕೊಟ್ಟಿದ್ರು ಇಷ್ಟು ಶ್ರುತಿ, ಫಾರ್ ಎಕ್ಸಾಂಪಲ್ ಈಗ ಸಾ 1 ಅಂತಾದರೆ ಪ್ರಪೋರ್ಷನಲಿ ಇಮ್ಮಿಡಿಯೇಟ್ ಶ್ರುತಿ ನಾವು ಹಾಡೋ ಅಂಥದ್ದು, ಅದ್ರ ಹೆಸರ ಬಗ್ಗೆ ಆಮೇಲೆ ಬರೋಣ. ಇಮ್ಮಿಡಿಯೇಟ್ ಹಾಡೋ ಶ್ರುತಿ 256/243
ಟು ಬಿ ಪ್ರಿಸೈಸ್. ನಂತರದ ನಾವು ಗ್ರಹಿಸೋ ಶ್ರುತಿ 16/15. ಇಮ್ಮಿಡಿಯೇಟ್ ಆಡಿಬಲ್ ಶ್ರುತಿ 10/9. ನಂತರದ್ದು 9/8. ಈ ಥರ ಒಂದು ಪಟ್ಟಿ ಸಿಗ್ತಾ ಹೋಗುತ್ತೆ ನಮಗೆ 22 ಶ್ರುತಿಗಳಿಗೆ. ಇದು ಸಾಧ್ಯವಾಗಿದ್ದಂತೂ ಆ ಪ್ರಯೋಗದಿಂದ, ಧ್ರುವವೀಣಾ ಚಲವೀಣಾ ಪ್ರಯೋಗದಿಂದ ಇದು ಸಿಕ್ತು ನಮಗೆ. ಇದನ್ನಿಟ್ಕೊಂಡು ನಾವು ಏನು ಹೇಗೆ ಉಪಯೋಗಿಸ್ಕೊಳ್ಳೋದು? ನಮ್ಮ ಒಂದು ಪದ್ಧತಿಯಲ್ಲಿ ಹಾಡ್ಕೊಂಬಂದಿದ್ದೀವಲ್ಲ, ಅಂದರೆ ಶ್ರುತಿಯನ್ನು ಸ್ವರಕ್ಕೆ ಅನ್ವಯಿಸಿದಾಗ 12 ಸ್ವರಸ್ಥಾನಗಳು ಅಂತ ಮಾಡ್ಕೊಂಡ್ವಿ. ಷಡ್ಜ, ಶುದ್ಧ ರಿಷಭ, ಚತುಶ್ರುತಿ ರಿಷಭ, ಸಾಧಾರಣ ಗಾಂಧಾರ, ಅಂತರಗಾಂಧಾರ, ಶುದ್ಧ ಮಧ್ಯಮ, ಪ್ರತಿಮಧ್ಯಮ, ಪಂಚಮ, ಶುದ್ಧ ದೈವತ, ಚತುಶ್ರುತಿ ದೈವತ, ಕೈಶಿಕಿ ನಿಷಾದ, ಕಾಕಲಿ ನಿಷಾದ. ಇದು ಸರಳವಾಗಿ ಸುಲಭವಾಗಿ ಗ್ರಹಿಸೋದಕ್ಕೆ ಸಾಧ್ಯವಾಗಿರುವಂಥ 12 ಸ್ವರಸ್ಥಾನಗಳು ಅಂತ ಮಾಡ್ಕೊಂಡ್ವಿ. ಸಾ ರಿ ರಿ ಗ ಗ ಮ ಮ ಪ ಧ ಧ ni ni sa sa ni ni ಧ ಧ ಪ ಮ ಮ ಗ ಗ ರಿ ರಿ ಸಾ. 12 ಸ್ವರಸ್ಥಾನಗಳು ಅಂತ ಸುಲಭವಾಗಿ ನಮ್ಮ ಐಡೆಂಟಿಫಿಕೇಷನ್ಗೆ ಮಾಡ್ಕೊಂಡ್ವಿ. ಈ 12ಕ್ಕೆ ಇಲ್ಲೇ ನಮಗೆ ಬರೋ ಅಂಥದ್ದು, ಈ 22 ಇತ್ತು 12 ಆಯಿತು. ಅಂದರೆ ಷಡ್ಜ, ರಿಷಭದಲ್ಲಿ 4, ಗಾಂಧಾರದಲ್ಲಿ 4, ಮಧ್ಯಮದಲ್ಲಿ 4, ಪಂಚಮ ಸ್ಥಿರ, ದೈವತದಲ್ಲಿ 4, ನಿಷಾದದಲ್ಲಿ 4. ಹೀಗೆ ಈ 22ನ್ನ ನಾವು ಡಿವೈಡ್ ಮಾಡ್ಕೊಂಡು ಬಂದ್ವಿ. ಅಂದರೆ ರಿಗಮ ದನಿ ಇದರಲ್ಲಿ ಬದಲಾವಣೆ ಮಾಡಿದಾಗ ಪ್ರತಿಯೊಂದರಲ್ಲೂ 4 ಶ್ರುತಿ ಸ್ಥಾನಗಳು ಅಥವಾ ಶ್ರುತಿ ವ್ಯತ್ಯಾಸಗಳು. ಅದೇನಾಯಿತು, 5 × 4 20 ಆಯಿತು. ಷಡ್ಜ ಮತ್ತು ಪಂಚಮ 22. ಸೊ ಹಾಗಾಗಿ ಇದು ಈಸಿಯಾಗಿ ನಮಗೆ ಅರ್ಥ ಆಗೋದಕ್ಕೆ, ಸುಲಭವಾಗಿ ನಮಗೆ ಗ್ರಹಿಸೋದಕ್ಕೆ ಸುಲಭವಾಗಿ 12 + 10 22. 12ನಲ್ಲಿ ಈ 5 ಸ್ವರಸ್ಥಾನಗಳಿವೆ. ಆ 5ಕ್ಕೆ 10 ಇದೆ. ಅಂದರೆ 5ರಲ್ಲಿ 2 ಶುದ್ಧ ರಿಷಭ, ಚತುಶ್ರುತಿ ರಿಷಭ. ಇನ್ನೆರಡೆರಡನ್ನ ನಾವು ಸೇರಿಸ್ಕೊಂಡು ಹೋದರೆ 5 4 20 ಆಯಿತು. 20 + 2 ಆಯಿತು. ಈ 20 ಶ್ರುತಿಗಳು ನಾವಿವಾಗ ಹೇಳಿದ್ವಲ್ಲ, ಈ ಫ್ರೀಕ್ವೆನ್ಸಿ, ಇದನ್ನು ನಾವು ಡೆಸಿಮಲ್ಗೆ ಕನ್ವರ್ಟ್ ಮಾಡಿದ್ರೆ 1.05342 ಪ್ರಿಸಿಷನ್ ಆಫ್ ಥರ್ಡ್ ಡಿಜಿಟ್, 1.053, 1.0666, 1.1111, 1.125 ಹೀಗೆ ನಮಗೆ ಒಂದು ಡೆಸಿಮಲ್ ಪಾಯಿಂಟ್ ಸಿಗುತ್ತೆ. ಆ ಸಂಖ್ಯೆನಿಟ್ಕೊಂಡು ನಾವು ಹಾಡೋದಕ್ಕೆ ಸಾಧ್ಯವಾ? 22 ಶ್ರುತಿ ಸಂಖ್ಯೆಗೆ ನಾವು ಲಿಮಿಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾ ಅಂತ ಅದನ್ನು ಒಂದು ಇನ್ಸ್ಟ್ರೂಮೆಂಟಿಗೆ ಫೀಡ್ ಮಾಡಿ ಈ ಡೆಸಿಮಲ್ ಪಾಯಿಂಟ್ಸನ್ನು ಕೇಳಿದ್ರೆ, ಪಕ್ಕ ಕೇಳಿದ್ರೆ, ವಿ ಆಲ್ ಕ್ಯಾನ್ ಈಸಿಲಿ ರೆಕಗ್ನೈಸ್ ಈ ಮೊದಲ ರಿಷಭ, 2ನೇ ರಿಷಭ, 3ನೇ ರಿಷಭ, 4ನೇ ರಿಷಭ. ಹೆಸರಿಗೆ ಇನ್ನೂ ಬಂದಿಲ್ಲ, ಫಾರ್ ಕ್ಲಾರಿಟಿ. 4 ರಿಷಭದಲ್ಲಿ 4 ಶ್ರುತಿಗಳು, 4 ಫ್ರೀಕ್ವೆನ್ಸಿನ ರಿಷಭಕ್ಕೆ ನಾವು ಅಸೈನ್ ಮಾಡಿದಾಗ, ಹಾಗೆಯೇ ನೀವರೆಗೂ ಹೋದರೆ ಹೇಗೆ ಕೇಳಿಸುತ್ತೆ ಅನ್ನೋದಕ್ಕೆ ಇದು ಒಂದು ನಿಮಿಷ ಇದೆ ಅಷ್ಟೇ. ಗಮಕಭರಿತವಾಗಿ ನಾವು ಹಾಡೋರಿಗೆ ಇದನ್ನು ಕೇಳೋದು ಆ್ಯಕ್ಚುಲಿ ತುಂಬ ಕಷ್ಟ ಆಗುತ್ತೆ. ಯು ಆಲ್ ಹ್ಯಾವ್ ಟು ಬೇರ್ ವಿತ್ ಇಟ್. ಅಂದರೆ ಇದೊಂದು ಪ್ರಯೋಗವಾಗಿ ನಾವು ಇದನ್ನು ಕೇಳಿಸೋ ಪ್ರಯತ್ನ ಮಾಡ್ತಾ ಇರೋವಂಥದ್ದು. ಪ್ಲೀಸ್ ಬೇರ್ ವಿತ್ ದಿಸ್ ಸ್ಟ್ರೈಟ್ ಫ್ರೀಕ್ವೆನ್ಸಿ. ಮಿಯರ್ ಫ್ರೀಕ್ವೆನ್ಸಿ ಅಂದರೆ ಇದು ಸಾ ಟು ನೀ 22 ಶ್ರುತಿಗಳು. ಪ್ರಿಸೈಸ್ ಫ್ರೀಕ್ವೆನ್ಸಿ ಫೀಡ್ ಮಾಡಿದ್ರೆ, ಒಂದು ಮೆಷಿನ್ಗೆ ಫೀಡ್ ಮಾಡಿದ್ರೆ ಅದು ಹೇಗೆ ಕೇಳಿಸುತ್ತೆ ಅನ್ನುವಂಥದ್ದು. Can I have some more volume on the cordless mic, please? Thank you.
ಇದು ಲೆಕ್ಕಾಚಾರ ಮಾಡಿದ್ದು ವೇಸ್ಟ್ ಆಗಬಾರ್ದು ಅಂತಂದರೆ ಬೇಕು. ಅರ್ಥೈಸುವಿಕೆಗೆ ಇದರ ಅಗತ್ಯ ಇದೆಯೇನೋ ಅನ್ನೋಂಥ ದೃಷ್ಟಿಯಲ್ಲಿ. ಏಕೆಂದರೆ ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನಜೀವನಕ್ಕೆ ಮಂಕುತಿಮ್ಮ. ನಾವು ಇವತ್ತು ಏನಿದ್ವಿ ಸ್ಟ್ರೈಟಾಗಿ ಕೇಳಿದ್ವಲ್ಲ ಇದನ್ನು, ಅಫ್ಕೋರ್ಸ್ ಸಂಗೀತಗಾರರಾಗಿ ಸಂಗೀತ ಆಸ್ವಾದಕರಾಗಿ ನಮಗೆ ಇಂಥದ್ದು ಹೀಗೆ ಕೇಳೋದು ತುಂಬ ಕಷ್ಟ ಆಗುತ್ತೆ. ಆದರೆ ಇದನ್ನೆಲ್ಲ ನಾವು ಹಾಡ್ತಾನೂ ಇರ್ತೀವಿ. ಬೇರೆ ಬೇರೆ ಒಂದು ರಾಗ ಪ್ರಯೋಗಗಳಲ್ಲಿ ಪ್ರಸಂಗಗಳಲ್ಲಿ ನಾವು ಹಾಡ್ತಾ ಇರ್ತೀವಿ. ಎಲ್ಲಿ ಹಾಗಾದರೆ ಇದು ಶ್ರುತಿ ವಿಚಾರ ಕಾಂಪ್ಲೆಕ್ಸ್ ಅನಿಸೋದಕ್ಕೆ ಶುರುವಾಗಿದ್ದು ಅಂತಂದರೆ ಆ ಕೊಟ್ಟಂಥ ಹೆಸರು ಮತ್ತು ಸಂಖ್ಯೆಗಳಲ್ಲಿ. ಈಗ ರೀ1, ರೀ2, ರೀ3, ರೀ4 ಇದು 22 ಶ್ರುತಿ ವಿಚಾರ ಮಾತಾಡಿದಾಗ ನಾವು ಬರೋವಂಥ ಸಂಖ್ಯೆ. ಆದರೆ ಈ ರೀ1, ರೀ2 ನಮಗೆ ಬಹಳ ಹತ್ತಿರವಾಗಿ ಚೆನ್ನಾಗಿ ಗೊತ್ತಿರೋಂಥ ಶುದ್ಧ ರಿಷಭ ಮತ್ತು ಚತುಶ್ರುತಿ ರಿಷಭಕ್ಕೆ ನಾವು ಕೊಡೋವಂಥ ಸಂಕೇತ ರೀ1, ರೀ2. ಆದರೆ ಈ 22 ಶ್ರುತಿಗಳ ಲಿಸ್ಟ್ ಹಾಕಿದಾಗ ನಾವು ಚತುಶ್ರುತಿ ರಿಷಭ ಅಂತ ಇವತ್ತು ಏನು ವ್ಯವಹಾರ ಮಾಡ್ತೀವಿ ಅದು ರೀ3, ರೀ4ನಲ್ಲಿ ನಿಂತ್ಕೊಳ್ಳುತ್ತದು ಸಂಖ್ಯೆ. ಇದಕ್ಕೆ ಬಹಳ ಒಂದು ಒಳ್ಳೆ ಉದಾಹರಣೆ ಅಂದರೆ ಅವ್ರ ಹೆಸರು ಹಿರಿಯರು ಉದ್ದೇಶದಿಂದ ಕೊಟ್ಟಿರ್ತಾರೆ. ಇವಾಗ ಇದಕ್ಕೆ ಏಕಶ್ರುತಿ ರಿಷಭ ಅಂದರೆ ಆ ಅಂತರವನ್ನು ಗಮನಿಸಿ ಏಕಶ್ರುತಿ ಅಂತರ, ಏಕಶ್ರುತಿ ರಿಷಭ, ದ್ವಿಶ್ರುತಿ ರಿಷಭ, ತ್ರಿಶ್ರುತಿ ರಿಷಭ, ಚತುಶ್ರುತಿ ರಿಷಭ ಹೀಗೆ. ಅಂದರೆ ಏಕಶ್ರುತಿ ಮತ್ತು ದ್ವಿಶ್ರುತಿ ರಿಷಭ ಇದನ್ನು ಎರಡು ಸೇರಿ ನಾವು ಇವತ್ತು ಶುದ್ಧ ರಿಷಭ ಅಂತ ವ್ಯವಹಾರ ಮಾಡ್ತಿದ್ದೀವಿ. ತ್ರಿಶ್ರುತಿ ರಿಷಭ ಮತ್ತು ಚತುಶ್ರುತಿ ರಿಷಭ ಇವೆರಡನ್ನ ಸೇರಿ ನಾವು ಚತುಶ್ರುತಿ ರಿಷಭ ಅಂತ ವ್ಯವಹಾರ ಮಾಡ್ತಿದ್ದೀವಿ. ಇದು ಇಲ್ಲಿಂದ ಶುರು ಆಗೋದು ನಮ್ಮ ಎಲ್ಲ ಕನ್ಫ್ಯೂಷನ್ಗಳು. ಈ ಎರಡನ್ನ ಶುದ್ಧ ರಿಷಭ, ಆ ಎರಡನ್ನ ಚತುಶ್ರುತಿ ರಿಷಭ ಅನ್ನೋಂಥದ್ದು. ಇದಕ್ಕೆ ಒಂದು ಬಹಳ ಒಳ್ಳೆಯ ಉದಾಹರಣೆ ಅಂದರೆ ನಿಮ್ಮಲ್ಲಿ ಅನೇಕರಿಗೆ ಗೊತ್ತಿರಬಹುದು, ಶೇಕ್ಸ್ಪಿಯರ್ನ ಒಂದು ಪ್ರಸಿದ್ಧ ನಾಟಕ ಕಾಮಿಡಿ ಆಫ್ ಎರರ್ಸ್ ಅಂತ. ಇದ್ರ ಬಗ್ಗೆ ಬಹಳಷ್ಟು ಜನ ಕೇಳಿರ್ಬಹುದು. ಕಾಮಿಡಿ ಆಫ್ ಎರರ್ಸ್ ಅದು ಬಾಲಿವುಡ್ನಲ್ಲೂ ಒಂದು ಒಳ್ಳೆ ಹಿಂದಿ ಚಲನಚಿತ್ರ ಆಯಿತು. ಅಂಗೂರ್ ನೋಡಿರ್ಬೋದು ನಿಮ್ಮಲ್ಲಿ ಅನೇಕರು. ಅದರಲ್ಲಿ ಏನು ಅಂದರೆ ಒಬ್ಬ ವ್ಯಕ್ತಿ, ಅವನಿಗೆ ಮಕ್ಕಳಾಗುತ್ತೆ, ಅವಳಿ ಜವಳಿ ಆಗ್ತಾರೆ ಗಂಡು ಮಕ್ಕಳು. ಅವನ ಕೆಲಸದವನಿಗೂ ಅವಳಿ ಜವಳಿ ಆಗ್ತಾರೆ. ಈ ಯಾವ ಕಾರಣಕ್ಕೋ ಅಥವಾ ಆ ಸಮಯದಲ್ಲಿ ಅದು ಏನು ತಲೆ ಕೆಟ್ಟೋ ಗೊತ್ತಿಲ್ಲ, ಈ ಸಾಹುಕಾರ ಯಾರಿರ್ತಾರೆ ಮಕ್ಕಳಿಗೆ ಒಂದೇ ಹೆಸರಿರ್ತಾನೆ, ಮತ್ತು ಈ ಕೆಲಸದವ ಯಾರಿರ್ತಾರೆ ಅವರಿಬ್ಬರಿಗೂ ಒಂದೇ ಹೆಸರಿರ್ತಾರೆ. ಶೇಕ್ಸ್ಪಿಯರ್ ಡ್ರಾಮಾದಲ್ಲಿ ಬರುವಂಥದ್ದು ಆ್ಯಂಟಿಫೋಲಸ್, ಇಬ್ಬರು ಆ್ಯಂಟಿಫೋಲಸ್ ಇರ್ತಾರೆ. ಡ್ರೋಮಿಯೋ, ಇಬ್ಬರು ಡ್ರೋಮಿಯೋ ಇರ್ತಾರೆ. ಅಲ್ಲಿಂದ ಶುರುವಾಗುವಂಥದ್ದು ಈ ಕತೆ. ಇಲ್ಲಿ ಈ ಡ್ರೋಮಿಯೋ ಅನ್ನೋ ಹೆಸರು ಶೇಕ್ಸ್ಪಿಯರ್ ನಾಟಕದಲ್ಲಿ ಮೂಲತಃ ಇಬ್ಬರು, ಆದರೆ ಹೆಸರು ಒಂದೇ. ಆ್ಯಂಟಿಫೋಲಸ್ ಅನ್ನೋ ಕ್ಯಾರೆಕ್ಟರ್, ಆ ಪಾತ್ರ ಇಬ್ಬರು, ಆದರೆ ಹೆಸರು ಒಂದೇ. ಇಲ್ಲಿ ನಮಗೆ ಇದರ ಒಂದು ಸಮೀಕರಣ ಮಾಡಿದ್ರೆ ನಾವು ಶುದ್ಧ ರಿಷಭದಲ್ಲಿ ಎರಡು ಪ್ರಕಾರಗಳನ್ನ, ಅಂದರೆ ಏಕಶ್ರುತಿ ರಿಷಭ, ದ್ವಿಶ್ರುತಿ ರಿಷಭ, ಇದು ಎರಡು ಫ್ರೀಕ್ವೆನ್ಸಿಗಳು, ಆದರೆ ನಾವು ಅದನ್ನು ಶುದ್ಧ ರಿಷಭ ಅಂತ ವ್ಯವಹಾರ ಮಾಡ್ತಾ ಇದ್ದೇವೆ. ತ್ರಿಶ್ರುತಿ ರಿಷಭ, ಚತುಶ್ರುತಿ ರಿಷಭ ಇದು ಎರಡು ಬೇರೆ ಫ್ರೀಕ್ವೆನ್ಸಿಗಳು, ನಾವು ಅದನ್ನು ಚತುಶ್ರುತಿ ರಿಷಭ ಅನ್ನೋ ಹೆಸರಲ್ಲೇ ವ್ಯವಹಾರ ಮಾಡ್ತಿದ್ದೇವೆ. ಅಂದರೆ ಇಲ್ಲಿ ಹೆಸರು ಒಂದು, ಪಾತ್ರಗಳು ಎರಡು. ಇದೇ ಒಂದು ಸಮೀಕರಣ ಈ ರಿಗಮದನಿ ಎಲ್ಲ ಸ್ವರಗಳಿಗೂ ಅನ್ವಯಿಸ್ತಾ ಹೋಗುತ್ತೆ. ಸೊ ಶೇಕ್ಸ್ಪಿಯರ್ ಭಾಷಾ ನಮ್ಮ ಈ ಶ್ರುತಿ ಅರ್ಥೈಕಯುವಿಕೆಯನ್ನು ಸ್ವಲ್ಪ ಈಸಿ ಮಾಡಿಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಹಾಗಾಗಿ ಇನ್ನು ಇಲ್ಲಿಂದ ಆಚೆಗೆ ನಾನು ಇದನ್ನು ರೀ1, ರೀ2, ರೀ3, ರೀ4 ಅಥವಾ ಮಾ1, ಮಾ2, ಮಾ3, ಮಾ4 ಅಂತ ಕರೆಯದೆ, ಅಥವಾ ಏಕಶ್ರುತಿ, ದ್ವಿಶ್ರುತಿ, ತ್ರಿಶ್ರುತಿ, ಚತುಶ್ರುತಿ ಆ ಥರ ಕರೆಯದೆ ನಮ್ಮ ಸುಲಭ ಗ್ರಹಿಕೆಗೆ ನಾವು ಹೇಗೆ ಅರ್ಥ ಮಾಡ್ಕೋಬೋದು ಅಂದರೆ, ಇದನ್ನು ಸಂಗೀತಕ್ಕೆ ಸಮನ್ವಯಿಸಿದಾಗ ಕಡಿಮೆ ಶುದ್ಧ ರಿಷಭ, ಶುದ್ಧ ರಿಷಭ, ಕಡಿಮೆ ಚತುಶ್ರುತಿ ರಿಷಭ, ಚತುಶ್ರುತಿ ರಿಷಭ. ಅಂದರೆ ಒಂದು ಸ್ವಲ್ಪ ಫ್ರೀಕ್ವೆನ್ಸಿ ಕಡಿಮೆ ಹಾಡ್ತೀವಿ, ಇನ್ನೊಂದರಲ್ಲಿ ಜಾಸ್ತಿ ಹಾಡ್ತೀವಿ. ಹೀಗೆ ಅರ್ಥೈಸ್ಕೊಂಡಾಗ ಬಹುಶಃ ಸಂಗೀತಕ್ಕೆ ಸಮನ್ವಯಿಸಿ ಅದನ್ನು ನಾವು ಅರ್ಥೈಸ್ಕೊಳ್ಳೋದು ಬಹುಶಃ ಸುಲಭ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ. ಅಂದರೆ ಏನನ್ನು ನಾವು ಸಾ, ರೀ1, ರೀ2, ರೀ3, ರೀ4, ಗ1, ಗ2, ಗ3, ಗ4, ಮಾ1, ಮಾ2, ಮಾ3, ಮಾ4 ಹೀಗೆ ಹೋಗ್ತೀವಿ. ನಮ್ಮ ಸಂಗೀತದಲ್ಲಿ ಅಳವಡಿಸ್ಕೊಂಡಾಗ ಕಡಿಮೆ ಶುದ್ಧ ರಿಷಭ, ಶುದ್ಧ ರಿಷಭ, ಕಡಿಮೆ ಚತುಶ್ರುತಿ ರಿಷಭ, ಚತುಶ್ರುತಿ ರಿಷಭ, ಕಡಿಮೆ ಸಾಧಾರಣ ಗಾಂಧಾರ, ಸಾಧಾರಣ ಗಾಂಧಾರ, ಕಡಿಮೆ ಅಂತರಗಾಂಧಾರ, ಅಂತರಗಾಂಧಾರ, ಹೀಗೆ ಮುಂದೆ ಎಲ್ಲದಕ್ಕೂ ಅನ್ವಯಿಸಿದ್ರೆ ಇದು 22 ಶ್ರುತಿಗಳನ್ನು
ನಾವು ಹಾಡ್ತಾನೆ ಇದ್ದೀವಿ ಅನ್ನುವಂಥದ್ದು ಸಾಬೀತಾಗುತ್ತೆ. ಸಕಲ ಭೂತ ಮುಲಯಂದು ನೀವೈಯುಂಡಗ ಮದಿಲೇకపోయిನ ರಿರಿ ಸಾಸ. ಅಲ್ಲಿ ನಾವು ಮಾಯಾಮಾಳದಲ್ಲಿ ಹಾಡೋದಕ್ಕಿಂತ ಕಡಿಮೆ ರಿಷಭ ಹಾಡ್ತೀವಿ ಅನ್ನೋಂಥ ರೀತಿಯಲ್ಲೇ ಪಾಠನೂ ಆಗಿರುತ್ತೆ, ನಾವು ಹಾಡ್ತಾ ಇರ್ತೀವಿ. ರಿರಿ ಸಾ ಸರಿ ಸರಿ ಮಾಮ ಸರಿ ಮಾನಿ ಸರಿ ಗಮ ಸರಿ ಗಾಮ. ಕಡಿಮೆ ಶುದ್ಧ ರಿಷಭ. ಹಾಗಾದರೆ ಶುದ್ಧ ರಿಷಭ ಅಂದರೆ ಹೆಚ್ಚಿನ ಫ್ರೀಕ್ವೆನ್ಸಿಯ ಶುದ್ಧ ರಿಷಭ ಎಲ್ಲಿ ಹಾಡ್ತೀವಿ? ಹಿರಣ್ಮಯೀಂ ಲಕ್ಷ್ಮೀಂ ಸದಾ ಭಜಾಮಿ ದಮಾಗಮರಿ. ಇದನ್ನು ಶುದ್ಧ ರಿಷಭ ಅಂತ ವ್ಯವಹರಿಸ್ತೀವಿ. ಈ ಗೌಳ ರಿಷಭಕ್ಕೂ ಮತ್ತು ಲಲಿತಾ ರಿಷಭಕ್ಕೂ ಇರೋ ಅಂಥ ವ್ಯತ್ಯಾಸ ಏನಿದೆ, ಹೆಸರು ಶುದ್ಧ ರಿಷಭ ಅಂತಲೇ, ಆದರೆ ಇದು ಕಡಿಮೆ, ಇದು ಜಾಸ್ತಿ. ಹೆಸರು ಒಂದು, ಪಾತ್ರ ಎರಡು. ರೀಸಾ ಶ್ವೇತದ್ವೀಪವಾಸಿನಿ ರೀಸಾ ನಿಸರೀಸಾ. ಕ್ಲಿಯರ್ಲಿ ಡಿಸ್ಟಿಂಗ್ವಿಷಬಲ್ ಫ್ರಮ್ ಗೌಳ ರಿಷಭ. ಹಾಗೆ ಕಡಿಮೆ ಚತುಶ್ರುತಿ ರಿಷಭ. ಶ್ರೀ ಕಮಲಾಂಬಿಕಾ ಆಯ ಭಕ್ತಿಂ ಕರೋಮಿ. ಶ್ರೀ ಚತುಶ್ರುತಿ ರಿಷಭ ಅಂತಲೇ ವ್ಯವಹಾರವನ್ನು ಮಾಡ್ತೀವಿ. ಇದು ಕಡಿಮೆ ಚತುಶ್ರುತಿ ರಿಷಭ. ರೀ ರೋಮಿ. ಹಾಗಾದರೆ ನಾವು ಸಾಮಾನ್ಯವಾಗಿ ಚತುಶ್ರುತಿ ರಿಷಭ ಅಂತ ವ್ಯವಹರಿಸೋ ಅಂಥ ರಿಷಭ. ಇದು ಬಹಳಷ್ಟು ರಾಗಗಳಲ್ಲಿ ನಾವು ವ್ಯವಹರಿಸುವಂಥದ್ದು. ಉದಾಹರಣೆಗೆ ಶಂಕರಾಭರಣ, ಇದೇ ನವಾವರಣ ಸೀರೀಸಲ್ಲಿ ಹೇಳೋದಾರೆ ಶ್ರೀ ಕಮಲಾಂಬಿಕಾಯ ಕಟಾಕ್ಷಿ ತೋಹಂ ಶ್ರೀ. ಇದು ಸಾಮಾನ್ಯವಾಗಿ ನಾವು ವ್ಯವಹರಿಸುವಂಥ ರೀತಿ. ಚತುಶ್ರುತಿ ರಿಷಭ ಅಂತಲೇ ಕರಿತೀವಿ, ಹೈಯರ್ ಸೈಡ್ ಆಫ್ ಚತುಶ್ರುತಿ ರಿಷಭ. ಹಾಗೆ ಕಡಿಮೆ ಸಾಧಾರಣ ಗಾಂಧಾರ ಬರೋವಂಥ ಪ್ರಯೋಗಗಳು. ಕುಂಭ ಕೂಚ ಮದ ಮಾತ ಗಜಗಮ ಪದ್ಮಹರಿ ಗಾಮ ಗರಿ ಸರಿ ನೀಸ ನಿಸರಿ ಗಮ ಗಾಮ ಗರಿ. ದೀರ್ಘತ್ವ ಇದ್ದಾಗಲೂ ಅಲ್ಲಿ ಕಡಿಮೆ ಫ್ರೀಕ್ವೆನ್ಸಿ. ಗಾಮ ಗರಿ ನಿಸರಿ ಗಮ ರಿಗಮ. ರೀಗೆ ಭಾಳ ಹತ್ತಿರದಲ್ಲಿ ಇಟ್ಕೊಂಡು ವ್ಯವಹಾರ ಮಾಡೋ ಅಂಥ ಗಾಂಧಾರವಾಗುತ್ತೆ. ಅದೇ ಸಾಧಾರಣ ಗಾಂಧಾರ ಅನ್ನೋ ಹೆಸರಲ್ಲಿ ವ್ಯವಹರಿಸ್ತೀವಿ. ಗಮ ನಿದ ಮ ಗಮ ದ ಮ ಗದ ಮ ಗರಿ ನಿದ ಗಾ ಸರಿ ನಿ ಸಾ ಗರಿ ನಿದ ಗರಿ ಗಾ. ದೀರ್ಘತ್ವ ಇದ್ದಾಗಲಿ ಇಲ್ಲದೇ ಇರೋವಾಗಲಿ ಗಮ ನಿದ ಮ ಗಾಮ ಗರಿ ಆಗಾಗು ಗಮ ಗಮ ನಿದ ಮ ಗಮ ದ ಮ ಗದ ಮ ಗಾ. ಅಂದರೆ ಕ್ಲಿಯರ್ ಎಲಿವೇಶನ್ ಇನ್ ದಿ ಫ್ರೀಕ್ವೆನ್ಸಿ ಯೆಟ್ ವಿತ್ ದ ಸೇಮ್ ನೇಮ್. ಹಾಗೆ ಕಡಿಮೆ ಅಂತರ ಗಾಂಧಾರ ಆದಷ್ಟು ಸಾಮಾನ್ಯವಾಗಿ ಸ್ಟ್ರೈಟಾಗಿ ನಾವು ಹ್ಯಾಂಡಲ್ ಮಾಡುವಂಥದ್ದು. ಕರುಳೊಳಗೆ ಕತ್ತರಿಯ ಇಟ್ಟು ಹಂಸ ಧ್ವಜನ ಗ ಗ ಗ ಗಾ. ಹೆಚ್ಚು ಗಮಕಕ್ಕೂ ಅವಕಾಶ ಕೊಡಿದೆ. ಶ್ರೀ ಮಾತೃಭೂತಂ ಹೃದಯ ಶ್ರೀ ಗಾ. ಸಾಧ್ಯವಾದಷ್ಟು ನೇರವಾಗಿ ಪ್ರಯೋಗ ಮಾಡುವಂಥ ಸಾಧಾರಣ ಗಾಂಧಾರ. ಇದು ಕಡಿಮೆ ಸಾಧಾರಣ ಗಾಂಧಾರದಲ್ಲಿ. ಹೆಚ್ಚಿನ ಅಂತರಗಾಂಧಾರದಲ್ಲಿ ಹೆಚ್ಚಿನ ಅಂತರಗಾಂಧಾರ ಆ್ಯಸ್ ವಿ ಸಿ ಇನ್ ಬಹುಶಃ ದೇವಗಾಂಧಾರಿಯ ಬಹುಶಃ ಎಲ್ಲ ಕೃತಿಗಳಲ್ಲಿ ನಾವು ಪ್ರಯೋಗ ಮಾಡುವಂಥದ್ದು ಹೀಗೇನೆ. ತುಳಸಂ ಮಗ ಮಧ್ಯಮ ಸಂಪರ್ಕದಲ್ಲೇ ಬರೋ ಅಂಥ ಪ್ರಯೋಗಗಳನ್ನ ಕಾಣುವಂಥದ್ದು. ಮುಂದೆ
ಮಧ್ಯಮದಲ್ಲಿ 4, ಕಡಿಮೆ ಶುದ್ಧ ಮಧ್ಯಮ, ಅಗೈನ್ ಆ್ಯಸ್ ಇನ್ ಗಾಂಧಾರ, ಕಡಿಮೆ ಅಂತರಗಾಂಧಾರ ಥರ. ಸಮ ಆದಷ್ಟು ಸ್ಟ್ರೈಟಾಗಿ ಆ ಮಧ್ಯಮ ಎಲ್ಲ ನಾವು ಹೆಚ್ಚು ಕಡಿಮೆ ಸೇಮ್ ಫ್ರೀಕ್ವೆನ್ಸಿ, ಇವಾಗ ಏನು ಮೆಷಿನಲ್ಲಿ ಬರುತ್ತೆ ಹಾಗೆ ಹಾಡ್ತಾ ಇರ್ತೀವಿ. ಗಗನ ಪಾವನ ತಪನ ಭುವನ ದ್ಯವನಿಲೋ ಗಗನ ಪಪಮ ಗಮ ಪಮ ಮಗ ಮಾಮ ಮಾನಿ ಪಮ. ಕಡಿಮೆ ಶುದ್ಧ ಗಾಂಧಾರ ಅಂತ ಅರ್ಥೈಸ್ಕೊಳ್ಬಹುದು. ಇನ್ನು ಹೆಚ್ಚಿನ ಶುದ್ಧ ಮಧ್ಯಮ, ಭಾಳ ಪ್ರಸಿದ್ಧವಾಗಿ ಬೇಗಡೆ ಮಧ್ಯಮ ಅಂತಲೇ ನಾವು ಪ್ರಯೋಗಿಸ್ತೀವಿ. ಬೇಗಡೆಯಲ್ಲಿ ಎಲ್ಲ ಕೃತಿಗಳಲ್ಲಿ ಬರುವಂಥದ್ದು. ನಾವು ಸಗರಿಗಮ ಹೆಸರಿಗೆ ನಾವು ಥಿಯರಿಟಿಕಲಿ ಶುದ್ಧ ಮಧ್ಯಮ ಅಂತ ಬರಿತೀವಿ. ಆದರೆ ಈ ಮಾಯಲ್ಲಿ, ರೀತಿಗೊಳದ ಮಾಯಲ್ಲಿ ಹೆಸರು ಒಂದೇ, ಮತ್ತೆ ಪಾತ್ರ ಬೇರೆ. ಕಡಿಮೆ ಪ್ರತಿ ಮಧ್ಯಮ ಭಾಳ ಸಾಮಾನ್ಯವಾಗಿ ನಾವು ಕಲ್ಯಾಣಿಯಲ್ಲಿ ಕಾಣುವಂಥದ್ದು. ಸರಿ ಗಮ ಇದು ಕಡಿಮೆ ಆದರೆ, ಹಾಗಾದ್ರೆ ಹೆಚ್ಚಿನದು ಎಲ್ಲಿ ಬಳಸ್ತೀವಿ? ವರಾಳಿಯಲ್ಲಿ ಕಂಡು ಬರುವಂಥ ಮಧ್ಯಮ. ಸಪತ್ನಿ ಮಾತಯೌ ಸುರುಚಿ ಛೇ ಕರ್ಣಶೂಲಮೈನ ಮಾಟವೀನುಲ ಸಾಪಾಮ ಪದ ಪಮ ಪಮ ಗಗ ಸಾಪಾಮ ಪಮ ಪದ ಪಮ ಪಮ ಗಗ ವೀನುಲ ಮಾಗರಿ. ಇದನ್ನ ಹೆಚ್ಚಿನ ಪ್ರತಿಮಧ್ಯಮ, ಆದರೆ ಹೆಸರು ನಾವು ಬಳಸುವಂಥದ್ದು ಪ್ರತಿಮಧ್ಯಮ ಅಂತಲೇ. ಮುಂದೆ ಶುದ್ಧ ದೈವತದಲ್ಲಿ 4, ಕಡಿಮೆ ಶುದ್ಧ ದೈವತ. ಭಾಳ ಸರಳವಾಗಿ ನಾವೆಲ್ಲ ಬಳಸೋ ಸಾವೇರಿ ರಾಗ. ಉದಾಹರಣೆಗೆ ದಾನಿ ಪದ ಪಮ ಪದ ನಿರ ಮಗರಿ ಸದ ಸಾರಿ ಮ ಪದ ದಾನಿ ಪದ ಪಮ ಪ. ಈ ದೈವತ ಕಡಿಮೆ ಫ್ರೀಕ್ವೆನ್ಸಿಯನ್ನು ಬಳಸುವಂಥದ್ದು. ಅದೇ ಶುದ್ಧ ರಿಷಭದ ಶುದ್ಧ ದೈವತದ ಹೆಸರು ಸದಾಚಲೇಶ್ವರಂ ಭಾವಯೇ ಚಮತ್ಕಾರ ಪುರಗೇಹಂ ಗಿರಿಜಾಮೋಹಂ ಸದಾ. ವ್ಯವಹಾರ ಶುದ್ಧ ದೈವತ ಅಂತಲೇ, ಆದರೆ ಈ ಸಾವೇರಿ ದೈವತಕ್ಕೂ ಈ ದೈವತಕ್ಕೂ ಇರುವಂಥ ವ್ಯತ್ಯಾಸ. ಕಡಿಮೆ ಚತುಶ್ರುತಿ ದೈವತ. ದಾದ ನೀ ದದ ನಿ ದದ ನಿ ದದ ನಿ ಪಮ ದಾದ ದಾದ. ಹೆಸರು ಚತುಶ್ರುತಿ ದೈವತ. ಸ್ವಲ್ಪ ಕಡಿಮೆಯಲ್ಲೇ ಅದನ್ನು ಆ ಫೋರ್ಸ್ ಪದ ಪ್ರಯೋಗ ಕಮಾಚಿನಲ್ಲಿ ನಾವು ಕಾಣೋದಿಲ್ಲ. ದಾದ ನಿ ದದ ನಿ ದದ 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 ನಿ ದದ ನಿ ಪಮ ದಾದ ಕಮಾಚಿನಲ್ಲಿ ಕಾಣೋವಂಥ ದೈವತ ಉದಾಹರಣೆಗೆ. ಇನ್ನು ಹೆಚ್ಚಿನ ಚತುಶ್ರುತಿ ದೈವತ ಸಾಮಾನ್ಯವಾಗಿ ನಾವೆಲ್ಲದರಲ್ಲೂ ಬಳಸುವಂಥದ್ದು. ಪದ ಸ ಸನಿ ಪದ ಸ. ಕಾಂಬೋಜಿ ಶಂಕರಾಭರಣದಲ್ಲೂ ಬಳಸುವಂಥದ್ದು. ಮುಂದಕ್ಕೆ ನಿಷಾದದಲ್ಲಿ 4 ಪ್ರಭೇದಗಳು. ಕಡಿಮೆ ಕೈಶಿಕಿ ನಿಷಾದ. ಶ್ರೀ ಕಮಲಾಂಬಿಕಾ ಶ್ರೀ ನೀ. ಪ್ರಾರಂಭ ಆಗೋದಂದರೆ ನಮ್ಮ ವಾಗ್ಯಕಾರರು ಹೇಗೆ ಈ ಪಾಠವನ್ನೆಲ್ಲ ಎಷ್ಟು ಸರಳವಾಗಿ ನಮಗೆ ಕೊಟ್ಟುಬಿಟ್ಟಿದ್ದಾರೆ ಅಂದರೆ, ಕೃತಿಯ ಮೊದಲ ಪ್ರಾರಂಭನೆ ಶ್ರೀ ಘಂಟಾರಾಗದಲ್ಲಿ ನೀ. ಇದನ್ನು ಕೈಶಿಕಿ ನಿಷಾದ ಅಂತಲೇ ವ್ಯವಹರಿಸುವಂಥದ್ದು, ಆದರೆ ಕಡಿಮೆ ಶ್ರುತಿ ಪ್ರಮಾಣ ಇರೋವಂಥ ನಿಷಾದವಾಗಿ. ಮುಂದೆ ಬರುವಂಥ ಸ್ವಲ್ಪ ಹೆಚ್ಚಿನ ಪ್ರಮಾಣದಂಥ ಕೈಶಿಕಿ ನಿಷಾದ. ಅಗೇನ್ ಆ್ಯಸ್ ಇನ್ ಕಮಾಚ್ ನೀ ಮಗ ಮದ ನೀ ಸ ಮನಿ ಗ ಮ ಸ ನೀ. ಘಂಟ ನೀಯಲ್ಲಿ, ಖಮಾಚ್ ನೀಯಲ್ಲಿ, ಆದರೆ ಹೆಸರು ಒಂದೇ, 2 ಕೈಶಿಕಿ ನಿಷಾದ. ಕಡಿಮೆ ಕಾಕಲಿ ನಿಷಾದ. ಆ್ಯಸ್ ವಿ ಅಗೈನ್ ಸೀನ್ ಶಂಕರಾಭರಣದ ನೀ ಪದ ನೀ ಸ. ಸ್ವಲ್ಪ ಅಂತರನ ನಾವು ಕಾಣ್ತೀವಿ ಅನ್ನೋ ಅಂಥ ಒಂದು ಗ್ರಹಿಕೆ. ವೆರಸ್ ಅದೇ ಕಾಕಲಿ ನಿಷಾದ ಅಂತ ವ್ಯವಹರಿಸೋ ನೀಲಾಂಬರಿಯ ನಿಷಾದಕ್ಕೆ ಬಂದ್ಬಿಟ್ರೆ ನಾವು ಕಾಮಜನಕ ಮುಖ ಸೋಮ ಜಲಧರ ಕಾಮಜನಕ ಮುಖ ಸೋಮ ಜಲಧರ ಸನಿಪ
ಸಾ ಪಕ್ಕದಲ್ಲೇ ಅದು ಹೆಚ್ಚು ಕಮ್ಮಿ ಸಾ ಮನೆಯಲ್ಲಿ ಒಂದು ಎಕ್ಸ್ಟೆನ್ಷನ್, ಒಂದು ರೂಮ್ ಪಕ್ಕದಲ್ಲಿ ಒಂದು ರೂಮ್ ಮಾಡ್ಕೊಂಡಿದ್ಯೇನೋ ಅನ್ನೋ ಹಾಗೆ ಜಲಧರ ಕಾಮಜನಕಜ ವಾಮಕರೇ ಶ್ರೀರಾಮಚಂದ್ರ. ಬಹುತೇಕ ಎಲ್ಲ ನೀಲಾಂಬರಿಯಲ್ಲಿ ನಾವು ಕಾಣುವಂಥ ಹೆಚ್ಚಿನ ಪ್ರಮಾಣದ ಒಂದು ನಿಷಾದ. ಅಂದರೆ ಇಲ್ಲಿ ಗಮನಿಸಬೇಕಿರುವಂಥದ್ದು, ಯಾವಾಗ ನಾವು ಇದನ್ನು ರಾಗಕ್ಕೆ ಅನ್ವಯಿಸಿ, ಸಂಗೀತಕ್ಕೆ ಅನ್ವಯಿಸಿ ಶ್ರುತಿ ಬಗ್ಗೆ ಮಾತಾಡಿದ್ವೋ ಅಲ್ಲಿ ನಾವು ಆ್ಯಕ್ಚುಲಿ ಮಾತಾಡ್ತಿರೋದು ಶ್ರುತಿ ಬಗ್ಗೆ ಅಲ್ಲ, ಅದು ಸ್ವರದ ಬಗ್ಗೆ ನಾವು ಮಾತಾಡ್ತಾ ಇರೋದು. ಯಾಕೆ ಅಂದರೆ ಶ್ರುತಿ ಇಸ್ ಎ ಫಿಕ್ಸೆಡ್ ನಂಬರ್. ನಾವು ಹೇಗೆ ಇದನ್ನು ವ್ಯತ್ಯಾಸ ಮಾಡೋದು ಅಂತಂದರೆ, ದ ಮೊಮೆಂಟ್ ವಿ ಟಾಕ್ ಅಬೌಟ್ ಶ್ರುತಿ, ಇಟ್ಸ್ ಎ ಕಾನ್ಸ್ಟೆಂಟ್ ಆಗಿರಬೇಕು ಅನ್ನೋವಂಥದ್ದು ಒಂದು ಗ್ರಹಿಕೆ. ಅದಕ್ಕೆ ಶ್ರುತಿ ಸೇರ್ತಿಲ್ಲ ಅಂತ ಹೇಳೋದು ಅದೆಲ್ಲ ಏನು ಅರ್ಥ ಅಂತಂದರೆ, ಇಟ್ಸ್ ನಾಟ್ ಇನ್ ಲೈಕ್ ನಮ್ಮ ವಾಯ್ಸ್ ಎಮಿಟ್ ಮಾಡೋವಂಥ ಫ್ರೀಕ್ವೆನ್ಸಿ ಒಂದಲ್ಲ ಅನ್ನೋವಂಥದ್ದು. ಅಂದರೆ ನಂಬರ್ಗೆ, ಸಂಖ್ಯೆಗೆ ಅನ್ವಯಿಸೋವಂಥದ್ದು ಶ್ರುತಿ. ಇದನ್ನು ನಾವು ಸ್ವರಕ್ಕೆ ಅಳವಡಿಸಿದ ತಕ್ಷಣ ಇವಾಗ ಹೆಚ್ಚಿನ ಗಾಂಧಾರ, ಕಡಿಮೆ ಅಂತರಗಾಂಧಾರ ಅಂತ ತೋರಿಸಿದಾಕ್ಷಣ ಅಲ್ಲಿ ನಮಗೆ ಅರಿವು ಇದ್ದೋ ಇಲ್ಲದೆಯೋ ಗಮಕ ಪ್ರಯೋಗ ಬಂದೇ ಬರುತ್ತೆ. ನಾವು ಅದನ್ನು ಪಕ್ಕಕ್ಕಿಟ್ಟು ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಈಗ ನಾವು ಗಮ ನಿದ ಮ ಗಮ ಅಂತ ಹಾಡಿದ ತಕ್ಷಣ ಆ ಗಾಂಧಾರದಲ್ಲಿ ಎಷ್ಟು ಶ್ರುತಿಗಳು ಸೇರಿಕೊಳ್ಳುತ್ತೆ ಅನ್ನೋವಂಥದ್ದು ಲೆಕ್ಕಕ್ಕೆ ಬರೋದಿಲ್ಲ. ಇವಾಗ ನಾವು ಹೇಳ್ತೀವಿ 206.34 ಅಂತ ಹೇಳ್ತೀವಿ, ಇದನ್ನೇನೋ ಹಾಡಬೇಕು ಅಂತ. ಹಾಡೋವಾಗ ವೇದಿಕೆ ಮೇಲೆ 206.4 ಅನ್ನೋದು ಬರುತ್ತೆ. ತಲೆಗೆ ಸಾಧ್ಯನಾದ್ರು ಇದೆಯಾ ಅದು ಹಾಗೆ ನಮಗೆ ಬರೋ ಅಂಥದ್ದು ಆ ಸಂಖ್ಯೆಗಳೆಲ್ಲ ಬರೆಯೋದಕ್ಕೆ. ಆದರೆ ಸಂಗೀತಕ್ಕೆ ಅನ್ವಯಿಸಿದಾಗ ಅದು ನಾವು ಸ್ವರವನ್ನಾಗೇ ಆಗಿ ಇದನ್ನು ಟ್ರೀಟ್ ಮಾಡ್ತಿರ್ತೀವಿ. ಅಲ್ಲಿ ಗಮಕ ಪ್ರಯೋಗ ಖಂಡಿತ ಬಂದೇ ಬರುತ್ತೆ ಅನ್ನೋವಂಥದ್ದು. ಆ ಸಲುವಾಗಿಯೇ ಬಹುಶಃ ನಂತರ ಬಂದಂಥ ಲಾಕ್ಷಣಿಕರು, ಮ್ಯೂಸಿಕಾಲಜಿಸ್ಟ್, ಮ್ಯೂಸಿಕ್ ಎಕ್ಸ್ಪರ್ಟ್ಸ್, ನಮ್ಮ ಪ್ರೊಫೆಸರ್ ರಾಮನಾಥನ್ ಸರ್ ಇರಬಹುದು, ರಾ ಸತ್ಯನಾರಾಯಣ ಅವರು ಇರಬಹುದು, ಅವರೆಲ್ಲ ಹೇಳ್ತಾರೆ ಇದು ಒಂದು ವೆರಿ ಆ್ಯಪ್ಟ್ ರೂಪಕ. ಒಂದು ಇದಕ್ಕಿಂತ ಬಹುಶಃ ನಮ್ಗೆ ಅರ್ಥೈಸಕ್ಕೆ ಅವರು ಹೇಳಿರೋ ಅಂಥದ್ದು ಇದಕ್ಕಿಂತ ಒಂದು ಒಳ್ಳೆಯ ರೂಪಕವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಶ್ರುತಿಯನ್ನು ನಾವು ಒಂದು ಪ್ರಿಸೈಸ್ ನಂಬರ್ ಅಂತ ಹೇಳ್ತೀವಲ್ಲ, ವೆನ್ ಇಟ್ ಕಮ್ಸ್ ಟು ಸ್ವರ, ಅ ಸ್ಪೂನ್ ಫುಲ್ ಆಫ್ ಶುಗರ್ ಅಂತ ಹೇಳ್ತೀವಿ. ಆ ಸ್ಪೂನ್ ಫುಲ್ ಆಫ್ ಶುಗರ್ ಅನ್ನೋಂಥದ್ದು ನಾವು ಅಂದ್ಕೊಳ್ತೀವಿ ವೆರಿ ಪ್ರಿಸೈಸ್ ಮೆಷರ್ಮೆಂಟ್ ಅದು ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಒಂದು ಸ್ಪೂನ್ ಫುಲ್ ಆಫ್ ಶುಗರ್ ಅಂದರೆ ಒಂದ್ಸಲಿ ತೊಗೊಂಡಾಗ ಅದರಲ್ಲಿ 100 ಕಾಳಿರ್ಬೋದು, ಇನ್ನೊಂದ್ಸಲಿ ತೊಗೊಂಡಾಗ 102 ಕಾಳಿರ್ಬೋದು, ಮತ್ತೊಂದು ಸಲ ತೊಗೊಂಡಾಗ 103.5 ಕಾಳುಗಳು ಅದರಲ್ಲಿ ಇರಬಹುದು. ಆದರೆ ಪ್ರತಿ ಸಲ ಅದನ್ನು ನಾವು ಅ ಸ್ಪೂನ್ ಫುಲ್ ಆಫ್ ಶುಗರ್ ಅಂತಲೇ ಹೇಳ್ತೀವಿ. ಹೀಗೆ ಶ್ರುತಿಯನ್ನು ನಾವು ಅರ್ಥೈಸ್ಕೊಳ್ಳೋದು ಅಂತ ಹೇಳ್ತಾರೆ ರಾಮನಾಥ್ ಅವರು ಮತ್ತು ನಂತರ ಬಂದಂಥ ಲಾಕ್ಷಣಿಕರು. ಅಂದರೆ ಇಲ್ಲಿ ಈ ಶ್ರುತಿ ವಿಚಾರಕ್ಕೆ ನಾವು ಸ್ವರವನ್ನು, ನಂತರ ಗಮಕವನ್ನು, ರಾಗವನ್ನು ಅನ್ವಯಿಸಿದಾಗ ಬಹಳ ಕ್ಲಿಯರಾಗಿ ಗೊತ್ತಾಗೋವಂಥದ್ದು, ಈ ಸಂಖ್ಯೆನಿಟ್ಕೊಂಡು ನಾವು ಹಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಏನು ರೂಢಿಯಲ್ಲಿ ಬಂದಿದೆ, ಏನು ತಮ್ಮಂಥ ಹಿರಿಯರೆಲ್ಲ ಹಾಡ್ಕೊಂಬಂದಿದ್ದೀರಿ, ಅದನ್ನು ನಾವು ಕಲ್ತ್ಕೊಂಡು ಬಂದಿದ್ದೀವಿ, ಆ ಗ್ರಹಿಕೆಯಿಂದ ಏನು ಹಾಡ್ತೀವಿ ಅದೇ ಶ್ರುತಿ. ಯಾಕೆಂದರೆ ಈ 22 ಶ್ರುತಿಗಳನ್ನು ಒಂದು ಸ್ಥಾಯಿಯಲ್ಲಿ ವಿಭಾಗ ಮಾಡಿರುವಂಥದ್ದು. ಅಂದರೆ ಸ ಷಡ್ಜ 1 ಆದರೆ ತಾರಸ್ಥಾಯಿ ಷಡ್ಜ 2, ಡಬಲ್ ಆಫ್ ದಿ ಆಧಾರ ಷಡ್ಜ ಆಗಿರುತ್ತೆ. ಅಥವಾ ಇದು 100 ಆದರೆ ಅದು 200 ಆಗಿರುತ್ತೆ. ಈ 100ಗೂ 200ಗೂ ಮಧ್ಯ ಇರೋವಂಥ, ಫಾರ್ ಎಕ್ಸಾಂಪಲ್ ಈ 100 ಶ್ರುತಿಗಳನ್ನ ನಾವು 22 ಶ್ರುತಿ ರೆಕಗ್ನೈಸ್ ಮಾಡ್ತಿದ್ದೀವಿ. ಅಂದರೆ ಮಿಕ್ಕಿದ್ದೆಲ್ಲ ಎಲ್ಲಿ ಹೋಯಿತು? ಮಿಕ್ಕಿ 78 ಶ್ರುತಿ ಏನಾಯಿತು? 78 ಫ್ರೀಕ್ವೆನ್ಸಿಗಳು ಏನಾಯಿತು? ಅದಲ್ಲೇ ಇರುತ್ತೆ. ನಾವು ಹಾಡ್ತಾ ಇರ್ತೀವಿ, ಆದರೆ ಅದಕ್ಕೊಂದು ಹೆಸರು, ಅದಕ್ಕೊಂದು ಗುರುತಿಸುವಿಕೆಯನ್ನು ನಾವು ಕೊಟ್ಟಿರೋದಿಲ್ಲ. ಇಲ್ಲಿ ಇನ್ನೊಂದು ಕ್ಲಾರಿಫೈ ಮಾಡಬೇಕಾಗಿರೋಂಥ ವಿಚಾರ, ನಾವು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡೋವಂಥವ್ರು ವಿವಾದಿ ಸ್ವರ ಬಂತಲ್ಲ, ಎಗೇನ್ ಇಲ್ಲಿ ಆ ರೀ3 ರೀ4 ಹೆಚ್ಚಿನ ಚತುಶ್ರುತಿ ರಿಷಭ ಅಂತ ಹಾಡ್ತೀವಿ ಅಂದ್ಬಿಟ್ಟು ಸುಲಭ ಮಾಡೋದಕ್ಕೆ ನಾವು ಕಡಿಮೆ ರಿಷಭ, ಹೆಚ್ಚಿನ ರಿಷಭ ಅಂತ ಏನು ಮಾತಾಡ್ಕೊಂಡ್ವಲ್ಲ ಇವಾಗ, ಆ ಹೆಚ್ಚಿನ ರಿಷಭಕ್ಕೆ ಏನು ಬಂತು ಅದನ್ನೇ ನಾವು ಅದೇ ಫ್ರೀಕ್ವೆನ್ಸಿನ ಅಸೈನ್ ಮಾಡಿದ್ರೆ ಶುದ್ಧ ಗಾಂಧಾರ ಅಂತ ಪ್ರಯೋಗ ಮಾಡ್ಕೊಂಬರ್ತೀವಿ. ಫಾರ್ ಇದೇನೆಂದರೆ ಒಂದೇ ಮಾರ್ಕ್ಸ್, 100ಕ್ಕೆ 78 ಮಾರ್ಕ್ಸ್. ಒಂದು ಸ್ಟೂಡೆಂಟಿಗೆ ಬಂದಿರೋರು ಒಂದು ಸೆಕ್ಷನಲ್ಲಿದ್ದಾರೆ, ಅದೇ 78 ಮಾರ್ಕ್ಸ್ ಬಂದಿರೋರು ಇನ್ನೊಂದು ಪಕ್ಕದ ಸೆಕ್ಷನಲ್ಲಿದ್ದಾರೆ. ಸೊ ನಾವೇನು ಮಾಡ್ತೀವಿ, 22 ಜಾಗ ಇದೆ, 22 ಚೇರ್ ಇದೆ, ನಮ್ಗೆ ಹಾಕ್ಬಿಟ್ಟು ಒಂದು ಗ್ರೂಪ್ ಫೋಟೋ ತೆಗೆಯೋದಕ್ಕೆ ಈ ಸ್ಟೂಡೆಂಟ್ಸ್ದು. ಈ ಸೆಕ್ಷನ್ 78 ಬಂದಿರೋ ಮಾರ್ಕ್ಸ್ ಬಂದರೆ ಆ ಸೆಕ್ಷನಲ್ಲಿರೋ ಸ್ಟೂಡೆಂಟ್ ಬರೋ ಹಾಗಿಲ್ಲ, ಆ ಸೆಕ್ಷನಲ್ಲಿರೋ ಸ್ಟೂಡೆಂಟ್ ಗ್ರೂಪ್ ಫೋಟೋಗೆ ಬಂದರೆ ಈ ಸೆಕ್ಷನಲ್ಲಿರೋ ಸ್ಟೂಡೆಂಟ್ ಬರೋ ಹಾಗಿಲ್ಲ. ಸೊ ಒಂದು ಫ್ರೀಕ್ವೆನ್ಸಿ ಈಸ್ ಸೇಮ್, ನಾವು ಅದನ್ನು
ರಿಷಭ ಅಂತಲೇ ವ್ಯವಹಾರ ಮಾಡೋವಂಥದ್ದು. ಹಾಗಾಗಿ ಹಿಂದೂಸ್ತಾನಿಯವರು ಅದಕ್ಕೆ ಬೇರೆ ಹೆಸರನ್ನು ಕೊಟ್ಕೊಳ್ಳದೆ ಅವ್ರು ರಿಷಭ ಅಂತಲೇ ಶುದ್ಧ ಗಾಂಧಾರನ ರಿಷಭ ಅಂತಲೇ ಪ್ರಯೋಗ ಮಾಡುವಂಥದ್ದು. ಆದರೆ ನಾವು ಅದಕ್ಕೆ ಹೆಚ್ಚಿನ ಚತುಶ್ರುತಿ ರಿಷಭದ ಆ ಜಾಗವನ್ನು ಆಕ್ರಮಿಸ್ಕೊಂಡಾಗ ಅದನ್ನು ನಾವು ಶುದ್ಧ ಗಾಂಧಾರ ಅಂತ ಪ್ರಯೋಗ ಮಾಡಿಕೊಂಡು ಬರೋ ಒಂದು ಪರಿಪಾಠ. ಅಂದರೆ ಇಲ್ಲಿ ಸೊ ಕ್ಲಿಯರ್ಲಿ 22 ಈಸ್ ನಾಟ್ 16+6 ಅಲ್ಲ, ಅದು 16ಕ್ಕೆ 6 ಶ್ರುತಿಗಳನ್ನ ಸೇರಿಸಿ ಅರ್ಥೈಸ್ಕೊಂಡು 22 ಆಗುವಂಥದ್ದಲ್ಲ. ಆ ಗ್ರಹಿಕೆ ಅದನ್ನು ಸಾರಾಸಗಟಾಗಿ ನಾವು ತಳ್ಳಿ ಹಾಕ್ತೀವಿ, ಎಲ್ಲರೂ ಒಪ್ಪುವಂಥದ್ದು. ಸೊ ಇಟ್ ಇಸ್ ಕ್ಲಿಯರ್ಲಿ 12+10. ಈಗೇನು 5ರಲ್ಲಿ ನಾವು 2 ವಿಭಾಗನ ಕ್ಲಿಯರಾಗಿ ನಾವು ಮಾತಾಡ್ತೀವಿ, ಪ್ರಸ್ತುತಪಡಿಸ್ತೀವಿ. ಇನ್ನು 2 ಸೇರಿಕೊಂಡ್ರೆ 10 ಆಗುತ್ತೆ. 12+10 22 ಆಗುವಂಥದ್ದು. ಅಂದರೆ ನಮ್ಮ ಈ ಗ್ರಹಿಕೆಗೆ, ಅರ್ಥೈಸುವಿಕೆಗೆ ಮತ್ತು ಇದನ್ನು ಪ್ರಯೋಗದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಶಾಸ್ತ್ರವೂ ಬೇಕು, ಏನು ಹೇಳ್ಕೊಂಬಂದಿದ್ದಾರೆ ಶತಶತಮಾನಗಳಿಂದ, ವಿಜ್ಞಾನವೂ ಬೇಕು, ನಾವು ಅದನ್ನು ಅಳವಡಿಸ್ಕೊಂಡು ಮುಂದಕ್ಕೆ ಹೋಗೋವಂಥದ್ದು ಸಾಧ್ಯ. ಇದೆಲ್ಲವನ್ನು ಮೀರಿ ಕೊನೆಗೆ ನಮ್ಮ ಕೈ ಹಿಡಿಯೋವಂಥದ್ದು ಸಂಗೀತ. ನಾವೇನು ಹಾಡ್ತೀವಿ, ಏನು ಕಲ್ತಿರ್ತೀವಿ, ರೂಢಿಲಿ ಏನು ಬಂದಿದೆ, ಇದು ಎಣಿಕೆಗೆ, ಗುಣಾಕಾರಕ್ಕೆ, ಭಾಗಾಕಾರಕ್ಕೆ, ನಮ್ಮ ಸಂಕಲನ ವ್ಯವಕಲನಗಳಿಗೆ ಮೀರಿದಂಥದ್ದು. ಅಂದರೆ ಈ 22 ಶ್ರುತಿ ಅಲ್ಲದೆ 72 ಇರಬಹುದು, 1022 ಇರಬಹುದು, 1472 ಅಷ್ಟು ಇದೆ ಅಲ್ಲಿ. ನಾವು ಅದೆಲ್ಲವನ್ನು ಹಾಡ್ತಿರ್ತೀವಿ, ಅದನ್ನು ಟಚ್ ಮಾಡ್ಕೊಂಡು ಹೀಗೊಂದು ರ್ಯಾಂಪ್ ಥರ ಹಿಂಗೆ ಟಚ್ ಮಾಡ್ಕೊಂಡು ಹೀಗೆ ಹೋಗ್ತಿರ್ತೀವಿ. ಸೊ ಇದು 22ಕ್ಕೆ ಲಿಮಿಟ್ ಆಗಬೇಕಿಲ್ಲ, ಆದರೆ ಶಾಸ್ತ್ರದ ದೃಷ್ಟಿಯಿಂದ ನಾವು ಅದನ್ನು 22ಕ್ಕೆ ಲಿಮಿಟ್ ಮಾಡ್ಕೊಳ್ತೇವೆ ಅನ್ನೋ ಅಂಥ ಒಂದು ವ್ಯಾಖ್ಯಾನವನ್ನು ನಾವು ಗ್ರಹಿಸ್ಬೋದು ಅಂತ ಹೇಳ್ತಾ, ಇವತ್ತು ಎಸ್ಪೆಷಲಿ ನನಗೆ ಇದು ಜೈನ್ ಯೂನಿವರ್ಸಿಟಿ ಎಕ್ಸ್ಟೆಂಡೆಡ್ ಎಕ್ಸಾಮಿನೇಷನ್ ಅನ್ನಿಸ್ತಾ ಇದೆ. ಮ್ಯೂಸಿಕಾಲಜಿ ಜೈನ್ ಯೂನಿವರ್ಸಿಟಿಲಿ ಪಾಠ ಮಾಡಿದಂಥ ಇಬ್ಬರು ವಿದುಷಿಯರು, ವಿದುಷಿ ರೂಪಾ ಶ್ರೀಧರ್ ಅವರು ಮತ್ತು ವಿದುಷಿ ಮೀರಾ ರಾಜಾರಾಮ್ ಅವರು ಇಬ್ಬರು ಕೂತ್ಕೊಂಡಿದ್ದಾರೆ. ಇಟ್ಸ್ ಲೈಕ್ ನನಗೆ ಇನ್ನೊಂದು ಎಕ್ಸಾಮು, ಆ್ಯಡೆಡ್ ಸೆಮಿಸ್ಟರ್ ಎಕ್ಸಾಮು, ಇವರಿಬ್ಬರು ನನಗೆ ಮಾರ್ಕ್ಸ್ ಹಾಕ್ತಿದ್ದಾರೇನೋ ಅನ್ನೋ ರೀತಿ ಒಂದು ಭಾಸವಾಗ್ತಿದೆ. ಈ ಶ್ರುತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಇವರೆಲ್ಲ ಇಬ್ಬರು ಹೇಳ್ಕೊಟ್ಟಂಥ ಪಾಠವನ್ನು ಗ್ರಹಿಸಿ ಅದಕ್ಕೆ ಈ ರೆಕಾರ್ಡಿಂಗು ಅದನ್ನು ಒಂದು ಇನ್ಸ್ಟ್ರೂಮೆಂಟಿಗೆ ಹಾಕಿ ಅದನ್ನು ಎಲ್ಲ ಮಾಡಿ ಕೇಳಿಸೋ ಅಂಥದ್ದು 22 ಇಂಥ ಚೇಷ್ಟೆಗಳನ್ನೆಲ್ಲ ಮಾಡಿ ನೋಡಿ ಇನ್ನೊಂಚೂರು ಏನೋ ಮಾಡ್ಕೊಂಡಿದ್ದೀವಿ ಅನ್ನೋ ಅಂಥ ಒಂದು ವಿಚಾರವನ್ನು ಮಂಡಿಸ್ತಾ ಇಬ್ಬರು ವಿದುಷಿಯರಿಗೆ ಧನ್ಯವಾದಗಳು. ನಾಗವಲ್ಲಿ ಮೇಡಮ್ ಕೂಡ ಜೈನ್ ಯೂನಿವರ್ಸಿಟಿಲಿ ಪಾಠ ಗ್ರಹಭೇದ ಮತ್ತು ಪಲ್ಲವಿ ಪಾಠವನ್ನು ಮಾಡಿದಂಥವ್ರು ಅವರೇ. ಹಾಗಾಗಿ ಇದು ನಿಜವಾಗ್ಲೂ ಒಂದು ಎಕ್ಸ್ಟೆಂಡೆಡ್ ಎಕ್ಸಾಮಿನೇಷನ್ ನನಗೆ ಅನ್ನುವಂಥದ್ದನ್ನು ಹೇಳ್ತಾ, ಈ ದಿವ್ಯ ಸನ್ನಿಧಾನದಲ್ಲಿ ಇಂಥದ್ದೊಂದು ಮಹತ್ತರ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡೋದಕ್ಕೆ, ಮಾತುಗಳನ್ನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕರ್ನಾಟಕ ಗಾನಕಲಾ ಪರಿಷತ್ತಿಗೂ ಮತ್ತು ಸತತವಾಗಿ ಮಾರ್ಗದರ್ಶನವನ್ನು ನೀಡ್ತಾ ನನ್ನ ಜೀವನದ ಒಂದು ಭಾಗವಾಗಿರುವಂಥ ನನ್ನ ಗುರು ವಿದ್ವಾನ್ ಶ್ರೀ ಡಾಕ್ಟರ್ ಆರ್ ಕೆ ಪದ್ಮನಾಭ ಸರ್ ಅವರಿಗೂ ಮತ್ತು ಕೇಳಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ, ಈ ಪ್ರಯತ್ನವನ್ನು ಸತ್ಯಸಾಯಿ ಬಾಬಾ ಅವರ ಚರಣ ಕಮಲಗಳಿಗೆ ಅರ್ಪಿಸ್ತಾ ಈ ಪ್ರಾತ್ಯಕ್ಷಿಕೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಸಾಯಿ ಸತ್ಪುರುಷಾಯ ನಮಃ. ಶ್ರೀ ಸಾಯಿ ವರದಾಯ ನಮಃ. ಸತ್ಯಧರ್ಮಪರಾಯಣಾಯ ನಮಃ. ಭಗವಾನ್ ಶ್ರೀ ಸತ್ಯಸಾಯಿ ಗುರವೇ ನಮಃ. ಶ್ರೀ ಸತ್ಯಸಾಯಿ ಗುರವೇ ನಮಃ. ಶ್ರೀ ಸತ್ಯಸಾಯಿ ಗುರವೇ ನಮಃ. ವಿದುಷಿ ರಂಜನಿ ಕೀರ್ತಿ ಅವರಿಗೆ ಆಶ್ವಾಸನೆ ಕೊಡ್ತೀನಿ, ನಾವು ಎಕ್ಸ್ಟರ್ನಲ್ ಮಾರ್ಕ್ಸ್ ಹಾಕಿಲ್ಲ ಅಂತ. ನಾನಾಗಲಿ ಮೀರಾ ಆಗಲಿ ಎಕ್ಸ್ಟರ್ನಲ್ ಮಾರ್ಕ್ಸ್ ಖಂಡಿತ ಹಾಕಿಲ್ಲ. ವಾಟ್ ಎವರ್ ಹ್ಯಾಸ್ ಕಮ್
has come from your internal only ಅಂತ ಐ ಲೈಕ್ ಟು ಕ್ಲಾರಿಫೈ. ಇಲ್ಲಿ ಕೊನೆಯದಾಗಿ ನೀವು ಹೇಳಿದ ಸತ್ಯಸಾಯಿ ಗುರುವೇ ನಮಃ ಇಲ್ಲಿ ತುಂಬ ಇಂಪಾರ್ಟೆಂಟ್ ಫೀಚರ್ ಆಯಿತು. ಯಾಕೆ ಈ ನೀವು 1 ಪಾಯಿಂಟ್ ಸಮಥಿಂಗ್ ಮೈನಸ್ ಸಮಥಿಂಗ್ 2 ಪ್ಲಸ್ ಸಮಥಿಂಗ್ 4 ಪ್ಲಸ್ ಸಮಥಿಂಗ್ ಇದೆಲ್ಲದಕ್ಕಿಂತ ಆ ಗುರುವಿನ ಪಾದದಲ್ಲಿ ಕೂತ್ಕೊಂಡು ಏಕಶ್ರುತಿ ರಿಷಭ, ಚ್ಯುತಷಡ್ಜ ನಿಷಾದ, ಚ್ಯುತಪಂಚಮ ಮಧ್ಯಮ, ಚ್ಯುತಪಂಚಮ ದೈವತ, ಚ್ಯುತಷಡ್ಜ ಕಾಕಲಿ ನಿಷಾದಕ್ಕಿಂತ ಹೈಯರ್ ವರಾಳಿ ನಿಷಾದ, ವರಾಳಿ ಮಧ್ಯಮ, ಸುರಟಿ ಗಾಂಧಾರ, ಈ ಥರ ಎಲ್ಲ ನಮ್ಮ ಗುರುಗಳು ನಮಗೆ ಪಾಠ ಹೇಳಿದ್ರು. ಆಮೇಲೆ ನಾವು ಫ್ರೀಕ್ವೆನ್ಸಿ ಓದಿದ್ದು, ಆಮೇಲೆ ನಾವು ನಂಬರ್ ಹಾಕಿದ್ದು, ಆಮೇಲೆ 1+1=2 ಅಂತ ಮಾಡಿದ್ದು. ಮ್ಯೂಸಿಕ್ಕಿಗೂ ಇದಕ್ಕೂ ಎಷ್ಟು ಮಟ್ಟಕ್ಕೆ ಸಂಬಂಧ ಅಂತ ಇಲ್ಲಿ ಯೋಚನೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ. ನಿಮ್ಮ ಪ್ರಾತ್ಯಕ್ಷಿತೆ ತುಂಬ ಚೆನ್ನಾಗಿತ್ತು. ಯಾಕೆ ಅಂದರೆ ದ ವೇ ಯು ರೀಲ್ಡ್ ಔಟ್ ದಿ ನಂಬರ್ಸ್, ದ ವೇ ಯು ರೀಲ್ಡ್ ಔಟ್ ದಿ ಫ್ರೀಕ್ವೆನ್ಸೀಸ್ one after the other and how you put them in perspective is commendable, is really commendable. And then the later part of your talk where you started connecting it with ragas was wonderful. ಬಿಕಾಸ್ ನಾವು ಹಾಡುವಾಗ ಏನಾಗುತ್ತೆ, ನಮಗೆ ರಾಗದಲ್ಲಿರ್ತಕ್ಕಂಥ ಗಾಂಧಾರ ಇದು ಮಧ್ಯಮ ಸರಿ ಇಲ್ಲ, ಇದು ಸುರುಟಿಯಲ್ಲಿ ಹಾಡಬೇಕಾಗಿದ್ದು ಹಿಂಗೇನ ಹಾಡೋದು, ಗಾಂಧಾರ ಎತ್ತು ಅಂತ ಗುರುಗಳು ಹೇಳಿದಾಗ ಏನು ಎತ್ತೋದಪ್ಪ ಇದನ್ನು ಅನ್ನೋ ಒಂದು ತಲೆನೋವು ಆಗಿರ್ತಿತ್ತು. ಸೊ ವರಾಳಿ ಮಧ್ಯಮ ಅಂತಲೇ ಅದು ಆ ಮಧ್ಯಮಕ್ಕೆ ಆ ಬ್ಯೂಟಿ. ಕಾಕಲಿ ಇವಾಗ ನಿಷಾದ ಹಾಡುವಾಗ ಕಲ್ಯಾಣಿ ನಿಷಾದ ನಾವು 2 ಥರ ಹಾಡ್ತೀವಿ, ಅದು 2 ಹಾಡುವಾಗ 2 ಬ್ಯೂಟಿ ಹೇಗೆ ಬರುತ್ತೆ. ಇದು ಆ ಗುರುವಿನ ಪಾದದಲ್ಲಿ ಕೂತ್ಕೊಂಡು ಅವ್ರ ಪಾದದ ಧೂಳನ್ನು ತಲೆಗೆ ಹಚ್ಕೊಂಡು ಹಣೆಗೆ ಹಚ್ಕೊಂಡು ಸ್ಥಿರವಾಗಿ ಕೂತು ಕಲಿತ್ರೆ ಮಾತ್ರ ಬರ್ತಕ್ಕಂಥ 22 ಶ್ರುತಿಗಳು ಇದು. ಧ್ರುವವೀಣಾ ಚಲವೀಣಾ, ಎಸ್, ಓಕೆ, ದೇ ಆರ್ ಎಕ್ಸ್ಪೆರಿಮೆಂಟ್ಸ್. ಆ್ಯಂಡ್ ಆಲ್ ದೋಸ್ ಫ್ರೀಕ್ವೆನ್ಸೀಸ್, ಎಸ್, ದೇ ಆರ್ ದೇರ್ ಆನ್ ದ ಬುಕ್. ದೇ ಆರ್ ದೇರ್ ಟು ಶೋ ದ what would I say? I would say the Western world that we are also conversant in converting these into numbers. Yeah. ಸೊ 22 ಶ್ರುತಿಗಳು ಅಂತ ಹೇಳಿದ್ರೆ ಅವ್ರಿಗೇನು ಅರ್ಥ ಆಗಲ್ಲ. ಅವ್ರಿಗೆ ಇವಾಗ ಮೇಜರ್ ಟೋನ್ ಮೈನರ್ ಟೋನ್ ಹೇಳಕ್ಕೆ ಹೋದರೂ ಕೂಡ ವಿ ಹ್ಯಾವ್ ಟು ರಿಲೇಟ್ ಇಟ್ ಇನ್ ದೇರ್ ಲ್ಯಾಂಗ್ವೇಜ್ ಆ್ಯಂಡ್ ಟೆಲ್ ದೆಮ್ ವಾಟ್ ಇಟ್ ಈಸ್. ಬಟ್ ನಾವಿಲ್ಲಿ ಹೋಗಿದ್ದೆ, ನಾವು ಗಾಂಧಾರಕ್ಕೆ ಗಮಕ ಕೊಡ್ತಿದ್ದೀವಪ್ಪ, ಇದು ಅನುಸ್ವರ ಬರ್ತಾ ಇದೆಯಪ್ಪ ಅಂದರೆ ದಟ್ ಪಿಕ್ಚರ್ ಇಸ್ ನಾಟ್ ಅಟ್ ಆಲ್ ಕ್ಲಿಯರ್. ಸೊ ಇಲ್ಲಿ ನಿಮ್ಮ ಜಾಣ್ಮೆ ಇಲ್ಲಿ ಎಲ್ಲಿ ನಾನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೀನಿ ಅಂದರೆ, ಇದನ್ನು ನಾವು ಕಮ್ಯೂನಿಕಬಲ್ ಲ್ಯಾಂಗ್ವೇಜ್ ಆಗಿ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನು ನೀವು ತೋರಿಸ್ತಾ ಇದ್ದೀರಿ. ಹಾಡಿ ತೋರಿಸೋದು, 10 ವರ್ಷ ಕೂತ್ಕೊಂಡು ಗುರು ಕೈಲಿ ಒಂದು ರಾಗ ಕಲ್ತ್ಕೊಳ್ಳೋದು ಈಗಿನ ಕಾಲದಲ್ಲಿ ಐ ಡೋಂಟ್ ನೋ, ಇಟ್ ಮೈಟ್ ನಾಟ್ ಬಿ ಸೋ ಪಾಸಿಬಲ್. ಸೊ ಯು ಹ್ಯಾವ್ ದ ಯೂಟ್ಯೂಬ್, you have so many things, you want to instantly pick it up. ನಾಳೆ ವರಳಿ ರಾಗ ಹಾಡಿಬಿಡಬೇಕು ಅನ್ನೋ ಕಾಲ ಇದು. ಅಂಥದ್ರಲ್ಲಿ ನೀವು ಇದನ್ನು ಫ್ರೀಕ್ವೆನ್ಸಿ ಲೆವೆಲ್ಗೆ ಇಳಿಸಿ ಅದನ್ನು ನೀವು ಮಾಡಿದ್ದು ಭಾಳ ಚೆನ್ನಾಗಿತ್ತು. ನೀವು ಮಾಡಿದ ಪ್ರಯತ್ನ ಹೀಗೆ ಸತತವಾಗಿ ಮುಂದುವರಿಲಿ, ರಂಜನೀಯ ಕೀರ್ತಿ ಮುಂದಕ್ಕೆ ಹೋಗ್ತಾ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.